ಮನೆಯೊಳ್ವಿದಂತೆ ಬರಿಯ ಬ್ರಹ್ಮಶಾಸ್ತ್ರ ಓದೋದಿ ವೇದಾಂತ ಆದಿ ಕಾಣದೆ ಕಾಳ ಅರಿಯೊಳ್ವಿದಂತೆ ಗುರುಪಾದಾಮೃತ ಸುಖ ಜ್ಞಾನ ಬೋಧವು ಗುರುಪಾದಾಮೃತ ಸುಖ ಜ್ಞಾನ ಬೋಧವು ಮೋದಾದಿ ತಿಳಿದು ಮಗ್ನರಾಗಿರುವಂತ ಮೋದಾದಿ ತಿಳಿದು ಮಗ್ನರಾಗಿರುವಂತ ಗುರು ಸೇವೆ ಮಾಡಿದರೆ ದೊರಕುವ ಫಲ ನಿಮಗೆ ಅರ ಸೇವೆ ಅದಕ್ಕಿಂತ ಹೆಚ್ಚಿನದು ಅಂದಿಂದೆಲ್ಲ ಬೇಡ ಸುಂದರ ಮಾನವ ಜನ್ಮ ಚಂದ್ರನ ಕಳೆಯಂತೆ ಕ್ಷೀಣಾಗುವುದು ಗುರುಪ ಕ್ಷಣ ಭಂಗುರಾದೇಯ ಜನನ ಮರಣ ಕ್ರಿಯೆ ಕ್ಷಣ ಭಂಗುರಾದೇಯ ಜನನ ಮರಣ ಕ್ರಿಯೆ ಬಣ ಬಣ ಮಧ್ಯಾಹ್ನ ಬಿಸಿಲು ತೆರಳಿದಂತೆ ಬಣ ಬಣ ಮಧ್ಯಾಹ್ನ ಬಿಸಿಲು ತೆರಳಿದಂತೆ ಗುರು ಸೇವೆ ಮಾಡಿದರೆ ದೊರಕುವ ಫಲ ನಿಮಗೆ ಅರ ಸೇವೆ ಅದಕ್ಕಿಂತ ಹೆಚ್ಚಿನದು ಜಾತ ಗೋತ್ರ ವಿಮಾನ ಓದಿನ ಮೊಲೆಯಂತೆ ಮೂತ್ರಲಿಲ್ಲದೆ ಗೋಚಾಡುತ್ತಿರುವುದು ಜಾತ ಗೋತ್ರ ವಿಮಾನ ಓದಿನ ಮೊಲೆಯಂತೆ ಮೂತ್ರಲಿಲ್ಲದೆ ಗೋಚಾಡುತ್ತಿರುವುದು ಸೂತ್ರಧರನಾದ ಸತ್ಯ ಸದ್ಗುರು ಸೇವೆ ಸೂತ್ರಧರನಾದ ಸತ್ಯ ಸದ್ಗುರು ಸೇವೆ ನಿತ್ಯದಿ ಮಾಡಲು ನಿಜ ಮುಕ್ತಿ ಕೊಡುವಂತ ನಿತ್ಯದಿ ಮಾಡಲು ನಿಜ ಮುಕ್ತಿ ಕೊಡುವಂತ ಗುರು ಸೇವೆ ಮಾಡಿದರೆ ದೊರಕುವ ಫಲ ನಿಮಗೆ ಅರ ಸೇವೆ ಅದಕ್ಕಿಂತ ಹೆಚ್ಚಿನದು ಧರಣಿ ಹೋದಳು ಕರುಣಾವಂತರ ಕಾಣೆ ದಾರುಣ ದುಃಖ ಗುರು ಹರಿಸುವ ಧರಣಿ ತ್ರೈಲೋಕದಳು ಕರುಣಾವಂತರ ಕಾಣೆ ದಾರುಣ ದುಃಖ ಗುರು ಹರಿಸುವ ಶರಣ ಜ್ಞಾನ ದೇವ ಅರುಣ ಗುರುಪಾದ ಹೊಂದಿ ಶರಣ ಜ್ಞಾನ ದೇವ ಅರುಣ ಗುರುಪಾದ ಹೊಂದಿ ಜನನ ಮರಣ ನೀಗಿ ಭವಭಯ ತ್ಯಾಗಿ ಜನನ ಮರಣ ನೀಗಿ ಭವಭಯ ತ್ಯಾಗಿ ಗುರು ಸೇವೆ ಮಾಡಿದರೆ ದೊರಕುವ ಫಲ ನಿಮಗೆ ಹರ ಸೇವೆಗಿಂತ ಹೆಚ್ಚಿನದು ಹರ ಸೇವೆ ಅದಕ್ಕಿಂತ ಹೆಚ್ಚಿನದು. ಚೆನ್ನಾಗಿಲ್ಲ ಅರ್ಥ ಹೇಳೋಣ ಈಗ ಅದೇನೇ ಹೇಳೋಣ ಫಸ್ಟು. ತುಂಬ ಚೆನ್ನಾಗಿದೆ. ಶುರು ಮಾಡೋಣ್ರಾ? ಇನ್ನೊಂದು ಏನಮ್ಮ ಇನ್ನೊಂದು ಹೇಳೋಣ? ಹ್ಞೂ ಹೇಳಿ, ಇನ್ನೊಂದು ಹೇಳೋಣ. ಇನ್ನೊಂದು ಹೇಳ.
ಅದೇ ಅದು ಹೇಳ್ಬೇಕಾ ನೀವೇ 15 ಪೇಜ್ ಪಕ್ಕದ ಪೇಜ್ ಹಿಂದ್ಗಡೆ ಒಂದು ಪೇಜ್ 15 ಪೇಜ್ 21ನೇ ಹಾಡು. ಗುರು ತಾವು ತಿಳಿದು ಗುರುಪಾದ ಧ್ಯಾನಿಸಿ ಅರಿತು ಐಕ್ಯಗ ಬಾರದೆ. ಗುರು ತಾವು ತಿಳಿದು ಗುರುಪಾದ ಧ್ಯಾನಿಸಿ ಅರಿತು ಐಕ್ಯಗ ಬಾರದೆ. ಮರೆತು ಮಾಯಾದೊಳು ಬೆರೆತು ಭೋಗವು ಬಯಸಿ. ಮರೆತು ಮಾಯಾದೊಳು ಬೆರೆತು ಭೋಗವು ಬಯಸಿ. ಪರತು ಜನ್ಮಗಳೆತ್ತಿ ಬರುವುದು ಚಿತವೇ. ಪರತು ಜನ್ಮಗಳೆತ್ತಿ ಬರುವುದು ಚಿತವೇ. ಗುರು ತಾವು ತಿಳಿದು ಗುರುಪಾದ ಧ್ಯಾನಿಸಿ ಅರಿತು ಐಕ್ಯಗ ಬಾರದೆ. ಈಗ ಸದ್ಗುರು ಚರಣ ಬೇಗನೆ ಹೊಂದಿ ನೀನು ತ್ಯಾಗ ಸಂಸಾರ ಮಾಡು. ಈಗ ಸದ್ಗುರು ಚರಣ ಬೇಗನೆ ಹೊಂದಿ ನೀನು ತ್ಯಾಗ ಸಂಸಾರ ಮಾಡು. ಆಗಿದ್ದು ಆಗಲಿ ಹೋಗಿದ್ದು ಹೋಗಲಿ. ಆಗಿದ್ದು ಆಗಲಿ ಹೋಗಿದ್ದು ಹೋಗಲಿ. ಭೋಗ ಪ್ರಾರಬ್ಧವು ಹೀಗೆ ಇರುವುದು ಎಂದು. ಭೋಗ ಪ್ರಾರಬ್ಧವು ಹೀಗೆ ಇರುವುದು ಎಂದು. ಗುರು ತಾವು ತಿಳಿದು ಗುರುಪಾದ ಧ್ಯಾನಿಸಿ ಅರಿತು ಐಕ್ಯಗ ಬಾರದೆ. ಏಕನಿಷ್ಠೆಯನಿಟ್ಟು ಲೋಕದಾಸೆಯ ಬಿಟ್ಟು ಕಾಕ ಗುಣಗಳು ಸುಟ್ಟು ಏಕೋ ಭಾವವು ಬಿಡಿದು. ಏಕನಿಷ್ಠೆಯನಿಟ್ಟು ಲೋಕದಾಸೆಯ ಬಿಟ್ಟು ಕಾಕ ಗುಣಗಳು ಸುಟ್ಟು ಏಕೋ ಭಾವವು ಬಿಡಿದು. ಲೋಕನಾಥನ ನೆನೆದು ಬೇಕಾದ ಭಾವ ಭಕ್ತಿ. ಲೋಕನಾಥನ ನೆನೆದು ಬೇಕಾದ ಭಾವ ಭಕ್ತಿ ಜೋಗೇಲಿ ಮಾಡಿಗ. ಗುರು ತಾವು ತಿಳಿದು ಗುರುಪಾದ ಧ್ಯಾನಿಸಿ ಅರಿತು ಐಕ್ಯಗ ಬಾರದೆ. ಆಲಸ್ಯ ಕೊಳಪಟ್ಟು ಕಾಲಹರಣ ಮಾಡುತ್ತಾ ಜಾಲ ಮಾಯದಿ ಸಿಲುಗಿ ಲೋಲಾಡಿ ವಿಷಯರು ಕೋಲಾಲವಾಗಿ ಕಡೆಗೆ ಜ್ವಾಲೆ ಕೃಷ್ಣಾಗ್ನಿಗೆ ಈಡಾಗಿ ಹೋಗುವರು. ಗುರು ತಾವು ತಿಳಿದು ಗುರುಪಾದ ಧ್ಯಾನಿಸಿ ಅರಿತು ಐಕ್ಯಗ ಬಾರದೆ. ಸೋತು ಜ್ಞಾನದೇವ ಏತು ಗುರುವಿನೊಳಿಸಿ ಪಾದಗೆದ್ದು ಪಾರಾಗಿ. ಸೋತು ಜ್ಞಾನದೇವ ಏತು ಗುರುವಿನೊಳಿಸಿ ಪಾದಗೆದ್ದು ಪಾರಾಗಿ. ಧಾತುರ ಬದಿಮಾಯ ಎತ್ತಲೋಯಿತೋ ಏನೋ. ಧಾತುರ ಬದಿಮಾಯ ಎತ್ತಲೋಯಿತೋ ಏನೋ. ನಿತ್ಯ
ಸುಖ ಕೊಡಲು ನಿತ್ಯಾನಂದವಾದ ನಿಜ ಸುಖ ಕೊಡಲು ಗುರುತಾವು ತಿಳಿದು ಗುರುಪಾದ ಧ್ಯಾನಿಸಿ ಅರಿತು ವೈದ್ಯಾಗ ಬಾರದೆ ಮರೆತು ಮಾಯಾದೋಳು ಬೆರೆತು ಭೋಗವು ಬಯಸಿ ಪರತು ಜನ್ಮಗಳೆತ್ತಿ ಬರುವುದು ಉಚಿತವೇ ಗುರುತಾವು ತಿಳಿದು ಗುರುಪಾದ ಧ್ಯಾನಿಸಿ ಅರಿತು ವೈದ್ಯಾಗ ಬಾರದೆ ಅರಿತು ವೈದ್ಯಾಗ ಬಾರದೆ तिष्ठति ज्ञानरूपं नररूपं कबीरभो वासनाजालसर्वत्रं ज्ञानदृष्टिविनश्यति त्वं कबीरमहावन्दे ज्ञानीनामधिगभवः जड अध्यासमहाबन्धन बोधज्ञानविमुच्यते नमोऽस्तु ते कबीरस्य साधुवृन्द नमोऽस्तु ते गोस्वामी धर्मदासस्य वन्दनं च पुनः पुनः बोलिए श्री सत्यनामादि कबीर साहेब की जय सद्गुरु हनुमान दास साहेब की जय सद्गुरु माता ताजी की वसंत महंत की सद्गुरु ರಂಗಸ್ವಾಮಿ ಸಾಹೇಬ ಕಿ ಜೈ ಜೈ. ಪೂಜ್ಯರು ಪ್ರಾತಸ್ಮರಣೀಯ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ಗುರುಮಾತಾಜಿಯವರ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಮಾಡೋಣ. ಮೊದಲಿಗೆ ಈ ಹಾಡದ ವಿಚಾರ ಮಾಡೋಣ. 23ನೇ ಹಾಡು. ಗುರುಸೇವೆ ಮಾಡಿದರೆ ದೊರಕುವ ಫಲ ನಿಮಗೆ ಅರಸೇವದಕ್ಕಿಂತ ಹೆಚ್ಚಿನದು. ಗುರು ಸೇವೆ ಮಾಡಿದರೆ ಅರಸೇವದಕ್ಕಿಂತ ಹೆಚ್ಚಿನದು. ಏನು? ಅರನ ಸೇವೆ ಮಾಡಿದರೆ, ಈಗ ತಾನೇ ಹೇಳಿದ್ರು, ನಾವು ಸಣ್ಣ ಹುಡುಗರಲ್ಲಿ ಧನುರ್ಮಾಸದಲ್ಲಿ 4 ಗಂಟೆಗೆ ಎದ್ದು 3:30 4 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಗಳು ಅಶ್ವತ್ಥ ವೃಕ್ಷಗಳು ಸುತ್ತಾ ಇದ್ವಿ ಅಂತ. ಅದಕ್ಕೂ ಗುರು ಸೇವೆಗೂ ಏನು ವ್ಯತ್ಯಾಸ ಅಂತ ಅಂದರೆ, ಅದು ಜನನ ಕೊಡುತ್ತೆ, ನಮಗೆ ಹುಟ್ಟನ್ನು ಕೊಡುತ್ತೆ. ಆ ಒಂದು ಕೆಲಸ ಕಾರ್ಯಗಳು, ದೇವಸ್ಥಾನ ಪೂಜೆ ಪುನಸ್ಕಾರ ಇವೆಲ್ಲ ನಮಗೆ ಮತ್ತೆ ಜನ್ಮ ಕೊಡ್ತವೆ. ಇಚ್ಛೆ. ಯಾಕೆಂದರೆ ಅದನ್ನೆಲ್ಲ ಭೋಗಿಸೋಕ್ಕೆ ಯಾರೂ ಇಲ್ಲ, ನಾವೇ ಭೋಗಿಸ್ಬೇಕು. ಅದು ನಾವೇ ಮಾಡಿದ್ದು. ನಮ್ಮ ಮನಸ್ಸು ಬುದ್ಧಿ ನಮ್ಮ ಕರಣಗಳು ಅಂದರೆ ಇಂದ್ರಿಯಗಳ ಮೂಲಕ ದೇಹದಿಂದ ನಾವೇ ಮಾಡಿದ್ದು, ಅದನ್ನು ನಾವೇ ಭೋಗಿಸ್ಬೇಕು. ಹಾಗಾಗಿ ಅದನ್ನು ಯಾರೂ ತಗೊಳ್ಳೋರಿಲ್ಲ, ಯಾರೂ ತೆಗೆದುಕೊಳ್ಳೋರು ಇಲ್ಲ. ಆದರೆ ಗುರು ಸೇವೆ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ಫಲ. ನಮ್ಮನ್ನು ಬಿಡುಗಡೆ ಮಾಡ್ತಾನೆ, ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಮಾಡ್ತಾನೆ. ಅದೇನು ಮಾಡ್ತಾ ಇದ್ದೀವಿ ನಾವು? ಮನುಷ್ಯ ಜನ್ಮ ಬಂದಿದೆ ನಮಗೆ, ಕುಕರ್ಮಗಳನ್ನ ಮಾಡ್ತಾ ಇದ್ದೀವಿ, ಮಾಡಬಾರದ ಕರ್ಮಗಳನ್ನು ಅಂದರೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಅದನ್ನು ಮಾಡ್ತಾ ಇರೋದ್ರಿಂದ ತಿರುಗಿ ಮತ್ತೆ ಅಂದರೆ ಗರ್ಭವಾಸಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಪ್ರೇಯರ್ ಮಾಡ್ತಾ ಇರೋದು, ಗುರುಗೆ ಪ್ರೇಯರ್ ಮಾಡ್ತಾರೆ. ಗುರು ಸೇವೆ ಮಾಡಿ ಈ ಮತ್ತೆ ಹುಟ್ಟುತ್ತಾ ಇರೋ ಈ ಮನುಷ್ಯ ಪ್ರಾಣಿಗೆ ಒಳ್ಳೆಯದಾಗಲಿ. ಬರೀ ಬ್ರಹ್ಮಶಾಸ್ತ್ರ ಓದೋದು, ಕೇವಲ ಓದಿದ್ರೆ ನಾವು ಓದ್ ಬರುತ್ತೆ ಅಂತೇಳಿ ಆ ಶಾಸ್ತ್ರ ಈ ಶಾಸ್ತ್ರ ವೇದಾಂತ ಏನೇ ಓದಿದ್ರು ಸಹ ದಾರಿ ನಮಗೆ ತೋರಿಸೋದು ಗುರು ಬೇಕು. ಗುರು ಕೃಪೆ ಅವಶ್ಯಕ. ಗುರುಗೀತನಲ್ಲಿ ಈಶ್ವರನು ಪಾರ್ವತಿಗೆ ಹೇಳ್ತಾನೆ, ಗುರುವನ್ನು ನೀನು ಮಾಡಬೇಕಪ್ಪ. ಗುರುವನ್ನು
ಯಾರೇ ಅಲ್ಲಿ ಗುರುವನ್ನು ಮಾಡಬೇಕು, ಅವನೇ ದಾರಿ ತೋರಿಸೋದು. ಏನೋ ಮುಕ್ತಿಯ ಮಾರ್ಗ ತೋರಿಸೋದು ಅವನೇ. ಬರೀ ಅದನ್ನೆಲ್ಲ ಓದಿದ್ರೆ ಏನು ಪ್ರಯೋಜನ ಇಲ್ಲ, ಹಳ್ಳದಲ್ಲಿ ಬಿದ್ದಂಗೆ. ನೀನು ಗುರು ಕೃಪೆ ಮಾಡಿಕೊಂಡು ಗುರುವಿನ ಹತ್ರ ದೀಕ್ಷೆ ತೆಗೆದುಕೊಂಡು ವಿಚಾರಗಳನ್ನು ಕೇಳಿ ಅವುಗಳನ್ನು ಓದಿದಾಗ ಇನ್ನೂ ಹೆಚ್ಚಿನ ಜ್ಞಾನ ಉಂಟಾಗುತ್ತೆ ನಿನಗೆ. ಬರೀ ಕೇವಲ ಬ್ರಹ್ಮಶಾಸ್ತ್ರ ಓದೋದು, ವೇದಾಂತ ಓದಿದ್ರೆ ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ತಕ್ಕಂಗೆ ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದು ನೀನು ಅವನು ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ನೀನು ಅದನ್ನು ಓದಿದ್ರೆ ಇನ್ನೂ ಹೆಚ್ಚಿನ ಜ್ಞಾನ ಸಿಗುತ್ತೆ, ಹೆಚ್ಚಿನ ಜ್ಞಾನ ಬರುತ್ತೆ. ಗುರುಪಾದಾಮೃತ ಸುಖ ಜ್ಞಾನ ಬೋದು. ಗುರುವಿನ ಪದಗಳೆಲ್ಲ, ಗುರುವಿನ ಬಂದಂಥ ಪದಗಳೆಲ್ಲ ಅಮೃತಕ್ಕೆ ಸಮಾನ. ಪದಗಳು ಅಂದರೆ ಶಬ್ದಗಳು, ಅದೇ ಸುಖ ಕೊಡೋದು, ಅದೇ ಜ್ಞಾನ ಕೊಡೋದು. ಇವೆಲ್ಲ ಬೋಧೆ, ಇವೆಲ್ಲ ಬೋಧನೆ. ಇದನ್ನು ನೀವು ತಿಳಿದು ತಿಳ್ಕೊಳ್ಳಿ, ಇದನ್ನ ತಿಳ್ಕೊಳ್ಳಿ. ಅಂದಿಂದೆನ್ನ ಬೇಡ ಸುಂದರ ಮಾನವ ಜನ್ಮ. ಮಾನವ ಜನ್ಮ ಸುಂದರವಾಗಿರುತ್ತೆ ಬಾಲ್ಯದಲ್ಲಿ, ಯೌವನದಲ್ಲಿ. ವಯಸ್ಸಾಗ್ತಾ ಆಗ್ತಾ ಮುಖದ ಸೌಂದರ್ಯ ಕೆಟ್ಟು ಹೋಗುತ್ತೆ, ಸುಕ್ಕು ಬೀಳುತ್ತೆ, ದೇಹ ಸುಕ್ಕು ಬೀಳುತ್ತೆ. ಹಾಗಾಗಿ ನಾನು ಚೆನ್ನಾಗಿದ್ದೀನಿ, ಹೀಗೆ ಇರ್ತೀನಿ ಅನ್ನೋದು ಅಂದ್ಕೊಂಬೇಡ. ಚಂದ್ರನ ಕಳೆಯಂತೆ ಕ್ಷೀಣ ಆಗ್ಬೋದು. ಇವಾಗ ಪೌರ್ಣಿಮೆಯಲ್ಲಿ 16 ಕಲೆಗಳಿಂದ ಕೂಡಿರ್ತಾನೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಕಾಣ್ತಾನೆ, ಮರುದಿನ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾನೆ, ಅಮಾವಾಸ್ಯೆಗೆ ಶೂನ್ಯನಾಗ್ಬಿಡ್ತಾನೆ. ಹಂಗೆ ಕ್ಷೀಣ ಆಗುತ್ತಪ್ಪ ನಿನ್ನ ದೇಹ, ಕ್ರಮೇಣ ಕ್ಷೀಣ ಆಗುತ್ತೆ. ಯೌವನದಲ್ಲೇ ಕಾಯಿಲೆ ಬಿದ್ದರೆ ಸ್ವಲ್ಪ ಇಳಿದೋಗ್ಬಿಡ್ತಾನೆ ಮನುಷ್ಯ. ತಿರ್ಗಾ ಅವನು ಚೇತರಿಸ್ಕೊಳ್ಳೋಕ್ಕೆ ವರ್ಷ 6 ತಿಂಗಳು ಹೀಗೆ ಬೇಕಾಗುತ್ತೆ. ಹಾಗಾಗಿ ವಯಸ್ಸಾದ ಮೇಲೆ ಕಾಯಿಲೆ ಬಂದರೆ ತಿರ್ಗಾ ಚೇತರಿಸ್ಕೊಳ್ಳಲ್ಲ ದೇಹ, ಶಕ್ತಿ ಇರಲ್ಲ, ರಕ್ತ ಉತ್ಪತ್ತಿ ಆಗಲ್ಲ, ಜೀವಕಣಗಳು ಇರೋದಿಲ್ಲ. ಏನೇ ಟಾನಿಕ್ ಕುಡಿದ್ರೂ, ಏನೇ ಔಷಧಿ ತೆಗೆದುಕೊಂಡ್ರೂ ಆರೋಗ್ಯದಿಂದ ಇರ್ಬೋದು ಅಷ್ಟೇ ಹೊರತು ಯೌವನಕ್ಕೆ ವಾಪಸ್ ಬರಲಿಕ್ಕಾಗೋದಿಲ್ಲ. ಯೌವನದಲ್ಲಿ ಇದ್ದಂತೆ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವೇನೇ ಮಾಡಿದ್ರೂ ಸಹ ಯೋಗ ಮಾಡಿರಿ, ಏನೇ ಮಾಡಿದ್ರೂ ಸಹ ಯೌವನದಲ್ಲಿ ಇದ್ದಂಥ ಒಂದು ಸೌಂದರ್ಯದ ಕಲೆ ವೃದ್ಧಾಪ್ಯದಲ್ಲಿ ಬರೋದಿಲ್ಲ. ಕ್ಷಣಭಂಗುರ ದೇಹ ಇವೆಲ್ಲ ಯಾವತ್ತೋ ಏನೋ ಕ್ಷಣ. ಜನನ ಮರಣಕ್ರಿಯೆ ಹುಟ್ಟಿದ ಮೇಲೆ ಯಾವಾಗೋ ಗೊತ್ತಿಲ್ಲ, ಆ ಕ್ಷಣನೇ ಹೋಗ್ಬಿಡ್ಬೋದು, ಹುಟ್ಟಿದ ಕ್ಷಣನೇ ಹೋಗ್ಬೋದು. ನೋಡ್ತಾ ಇದ್ದೀವಿ, ಹುಟ್ಟಿದ ಕ್ಷಣನೇ ಹೋಗ್ಬಿಡ್ತಾರೆ. ಹಿಂದೆ ಎಲ್ಲ ಸೈನ್ಸು ಕಡಿಮೆ, ವಿಜ್ಞಾನ ಕಡಿಮೆ. ಭಾಳಷ್ಟು ಮಕ್ಕಳು ಹುಟ್ಟಿದ ಕೂಡಲೇ ಹೋಗ್ಬಿಡ್ತಾಯಿದ್ರು, ತಾಯಂದಿರು ಹೋಗ್ಬಿಡ್ತಾಯಿದ್ರು. ಇಲ್ಲಿ 50 ವರ್ಷಕ್ಕೆ ಮೊದಲು ಅದನ್ನೆಲ್ಲ ನಾವು ಓದ್ತಾ ಇದ್ವಿ. ಈಗೆಲ್ಲ ಸ್ವಲ್ಪ ವಿಜ್ಞಾನ ಮುಂದುವರೆದಿದೆ, ಏನೇನೋ ಔಷಧಿಗಳು ಕಂಡುಹಿಡಿದಿದ್ದಾರೆ, ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಹಾಗೆಲ್ಲ ಹುಟ್ಟಿದ ಕೂಡಲೇ ಮಕ್ಕಳು ಹೋಗ್ಬಿಡ್ತಾಯಿದ್ರು, ತಾಯಿಗಳು ಹೋಗ್ಬಿಡ್ತಾಯಿದ್ರು. ಹೇಳಲಿಕ್ಕಾಗ್ತಾ ಇಲ್ಲ. 50 ವರ್ಷಕ್ಕೆ ಮೊದಲು ಬಣ ಮಧ್ಯಾಹ್ನ ಬಿಸಿಲು ತೆರಳಿದಂತೆ. ಬೇಸಿಗೆ ಕಾಲದಲ್ಲಿ 12 ಗಂಟೆಗೆ ಒಳ್ಳೆ ಬಿಸಿಲು, 12ರಿಂದ 3 ಗಂಟೆವರೆಗೂ ಒಳ್ಳೆ ಬಿಸಿಲು, ಓಡಾಡೋಕ್ಕೆ ಆಗೋದಿಲ್ಲ. 3 ಗಂಟೆ ಆಗ್ತಾ ಇದ್ದಂಗೆ ಆ ಬಿಸಿಲು ಕಡಿಮೆ ಆಗಿಬಿಡುತ್ತೆ. ಹಾಗೆ ತೆರಳಿದಂತೆ ಬಿಸಿಲು ಹೋಗ್ತಾ ಇದ್ದಂಗೆ ದೇಹದ ಆಯುಷ್ಯು ಕ್ಷೀಣ ಆಗ್ತಾ ಇರುತ್ತೆ, ದೇಹದ ಸೌಂದರ್ಯ ಕ್ಷೀಣ ಆಗ್ತಾ ಇರುತ್ತೆ, ನೆನಪಿನ ಶಕ್ತಿ ಕ್ಷೀಣ ಆಗ್ತಾ ಇರುತ್ತೆ. ನೋಡಿ ಎಷ್ಟೊಂದು ಕೆಲಸ ಮಾಡೋ ಶಕ್ತಿ ಕ್ಷೀಣ ಆಗ್ತಾ ಇರುತ್ತೆ. ಮನಸ್ಸು ಚೆನ್ನಾಗಿರುತ್ತೆ, ಕೆಲಸ ಮಾಡೋಕ್ಕೆ ಮಾಡಬೇಕು ಅನಿಸುತ್ತೆ, ಆದರೆ ದೇಹ ಕೇಳಲ್ಲ. ಆಗೋಯ್ತದ್ರು, ವೀಕ್ ಆಗಿದೆ, ಬಲಹೀನ ಆಗಿದೆ, ಅಂಗಾಂಗಗಳು ಹೆಚ್ಚಿನ ಕೆಲಸ ಮಾಡಲಿಕ್ಕಾಗೋದಿಲ್ಲ, ಯೌವನದಲ್ಲಿ ಮಾಡ್ದಂಗೆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅದೇ ರೀತಿಯೂ ಸಹ ಗುರು ಸೇವೆ ಆಗಲಿ, ಒಂದು ಪೂಜೆ ಪುನಸ್ಕಾರ ಆಗಲಿ, ವಯಸ್ಸಾದಂತೆಲ್ಲ ಹೆಚ್ಚೆಚ್ಚು ಮಾಡಲಿಕ್ಕಾಗೋದಿಲ್ಲ. ಅದರಿಂದನೇ ಅವರು ಪ್ರಾರಂಭದಿಂದನೇ ನಿನ್ನ ವಿಚಾರ, ನಿನ್ನ ಆತ್ಮ ವಿಚಾರವನ್ನು ತಿಳ್ಕೊ, ಅದರ ಸಾಧನೆಯಲ್ಲಿ ತೊಡಗು.
ಸಾಧನೆಯಲ್ಲಿ ತೊಡಗು. ಸಿದ್ದರಾಮಯ್ಯ ಅಂತ ಸಂತರು, ಅವ್ರಿಗೆ 90 ವರ್ಷ ಆಗಿಬಿಟ್ಟಿದೆ. ಹಾಗಾಗಿ ಒಂದು 2-3 ಸರಿ ಮಾತನಾಡ್ಸಕ್ಕೆ ಹೋಗಿದ್ದೆ. ಏನು ನೆನಪಿಲ್ಲಪ್ಪ ನನಗೆ ಅಂತಾರೆ. ಮಂತ್ರಗಳು, ಗುರು ಕೊಟ್ಟಿರೋ ಮಂತ್ರಗಳು ನೆನಪಿಲ್ಲ. ನೋಡಿ, ನೆನಪು ಕ್ಷಣ ಒಂದೇ ಒಂದು ನುಡಿ ಸತ್ಯನಾಮ್ ಅಂತ ಹೇಳ್ಕೊಳ್ಳಿ ಸಾಕು. ಮಂತ್ರಗಳೆಲ್ಲ ನೆನಪು ಮರ್ತೋಗ್ತವೆ, ಕ್ಷೀಣ ಆಗ್ತವೆ. ಅದಕ್ಕೆ ಬಿಸಿಲು ತಿಳಿದಿದೆ. ಮತ್ತು ಈ ಲೋಕದಲ್ಲಿ ಜಾತಿ ಗೋತ್ರಾಭಿಮಾನ ಇವೆಲ್ಲ ಹೋತಿ ನಮ್ಮ ಮಲೆ ಅಂತ. ಹಾಲಿಲ್ಲದೆ ಜೊತೆ ಆಡ್ತೀವಿ, ನೋಡಿದ್ದೀರಲ್ಲ ಅದೆಲ್ಲ. ಹಾಗಾಗಿ ಸೂತ್ರಧಾರನಾದ ಸತ್ಯ ಸದ್ಗುರು ಸೇವೆ. ಸೂತ್ರಧಾರ ಅವರೇ, ನಮಗೆ ದಾರಿ ತೋರಿಸೋನು ಅವನೇ. ಈ ನಾಟಕ ಹೇಳ್ಕೊಡೋಕ್ಕೆ ಮಾಸ್ಟರ್ ಅಂತ ಇರ್ತಾರೆ, ಸಿನಿಮಾ ತೆಗಿಯೋಕ್ಕೆ ನಿರ್ದೇಶಕರು ಅಂತ ಇರ್ತಾರೆ. ಅವರೆಲ್ಲ ಹೇಳ್ದಂಗೆ ಅವರು ನಟನೆ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಬಿಡುಗಡೆ ಆಗಬೇಕಾದ್ರೆ ನಮಗೆ ಸೂತ್ರಧಾರ ಯಾರು ಅಂತ ಅಂದರೆ ಸತ್ಯ ಸದ್ಗುರು. ಅವನ ದೇಹ ಇಲ್ಲ, ನಮ್ಮ ದೇಹನೂ ಇರಲ್ಲ. ಆದರೆ ಅವರು ಪರಿಚಯ ಮಾಡಿಕೊಟ್ಟಂಥ ಅವರ ಆತ್ಮ ನಮ್ಮ ಆತ್ಮ, ಅವರ ಆತ್ಮನೂ ಇರುತ್ತೆ, ನಮ್ಮ ಆತ್ಮನೂ ಇರುತ್ತೆ. ಆ ಆತ್ಮದ ಪರಿಚಯ ಮಾಡಿಕೊಟ್ಟಂಥ ಸತ್ಯ ಸದ್ಗುರು ಸೇವೆ ನೋಡಿ, ಅವರು ಸತ್ಯ. ಅಂಥವ್ರ ಸೇವೆ ನಿತ್ಯ ಮಾಡಿ. ಇವಾಗ ಇಲ್ಲ, ಅವು ಹನುಮಾನ್ ಸಾಹೇಬ್ರಿಲ್ಲ ಸೇವೆ ಮಾಡೋಕ್ಕೆ, ಆಶ್ರಮ ಕಟ್ಬಿಟ್ಟು ಹೋಗಿದ್ದಾರೆ. ಸೇವೆ ಮಾಡಿ, ಜನಗಳಿಗೆಲ್ಲ ಸೇವೆ ಮಾಡಿ. ಅಲ್ಲಿ ಸೇವೆ, ತನು ಮನ ಧನಗಳಿಂದ ಸೇವೆ ಮಾಡಿ. ನಿಜ ಮುಕ್ತಿ ಕೊಡುತ್ತೆ. ನಿಜ ಮುಕ್ತಿ ಅಂದಮೇಲೆ ಸುಳ್ಳಿನ ಮುಕ್ತಿ ಒಂದು ಇದೆಯಲ್ಲ, ಇದೆ ಸುಳ್ಳಿನ ಮುಕ್ತಿ. ಲೋಕಾಂತರಗಳು ಹೋಗೋದು ಅವೆಲ್ಲ ಸುಳ್ಳು. ವಾಪಸ್ ಬಂದುಬಿಡಬೇಕು. ಹಲವಾರು ಸಾರಿ ಹೇಳಿದ್ವಿ, ಕೃಷ್ಣನೇ ಹೇಳಿದ್ದಾನೆ, ಎಲ್ಲೋದ್ರೂ ನೀನು ವಾಪಸ್ ಬಂದುಬಿಡ್ಬೇಕಪ್ಪ. ಅವೆಲ್ಲ ಮುಕ್ತಿ ಅಲ್ಲ. ನಿಜ ಮುಕ್ತಿ ಅಂದರೆ ಶಾಶ್ವತವಾದ ಮುಕ್ತಿ, ಮತ್ತೆ ಹುಟ್ಟಬಾರ್ದು, ಅದು ನಿಜ ಮುಕ್ತಿ. ಏನೆಲ್ಲ ಮಾಡಿದ್ರು ಮತ್ತೆ ಹುಡ್ತೀವಿ, ಎಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ. ಎಲ್ಲೂ ಹೋಗಿ ಇರೋಕ್ಕೆ ಪರ್ಮನೆಂಟಾಗಿ ಜಾಗ ಎಲ್ಲೂ ಇಲ್ಲ ನಮಗೆ. ವೈಕುಂಠದಾಗೂ ಪರ್ಮನೆಂಟ್ ಕೊಡಲ್ಲ, ಶಾಶ್ವತವಾಗಿ ಕೈಲಾಸದಲ್ಲೂ ಕೊಡಲ್ಲ, ಎಲ್ಲೂ ಕೊಡೋದಿಲ್ಲ. ಒಂದು ಸಮಯ, ಆ ಸಮಯ ಮುಗಿದ ಮೇಲೆ ವಾಪಸ್ಸು ಬಂದ್ಬಿಡ್ಬೇಕು. ಮತ್ತೆ ಬ್ಯಾಲೆನ್ಸ್ ಇರುತ್ತೆ, ಸಂಗ್ರಹ ಕರ್ಮಗಳು, ಅದನ್ನು ಅನುಭವಿಸೋದಕ್ಕೆ. ಇವಾಗ ಪುಟಗಳು ತಿರುವಾಗ್ತಂಗೆ ಹೆಂಗೆ, ಇವತ್ತು ಈ ಕರ್ಮ ಮಾಡಿದ್ವಿ, ಇವತ್ತು ಪುಣ್ಯ, ನಾಳೆ ಪಾಪ ಮಾಡಿಬಿಟ್ಟ, ತಿರ್ಗಾ ಪುಣ್ಯ. ಆ ಥರ ಅಲ್ಲ, ಪುಣ್ಯ ಪಾಪ ಎಲ್ಲ ಶೇಖರಣೆ ಆಗಿರ್ತಿತ್ತಲ್ಲ, ಆ ಪುಣ್ಯದ ಫಲ ಅನುಭವಿಸ್ಬಿಟ್ರೆ ಬಂದರೆ ಮತ್ತೆ ಪಾಪದ ಫಲ ಯಾರು ಅನುಭವಿಸ್ಬೇಕು? ಮನುಷ್ಯ ಆತ ಮಾಡಿದ್ದೆ ಅವನು ಅನುಭವಿಸ್ಲೇಬೇಕು. ಧರಣಿ ತ್ರೈಲೋಕದಲ್ಲಿ, ಧರಣಿ ಅಂದರೆ ಭೂಮಿ, 3 ಲೋಕ: ಸ್ವರ್ಗ, ಪಾತಾಳ, ಭೂಲೋಕ. ಏನೇನು ಲೋಕಗಳು ಹೇಳ್ತಾರೋ, ಯಾರು ಕರುಣವಂತರಿಲ್ಲ, ಯಾರಿಗೂ ಕರುಣೆ, ನಿಜವಾದ ಕರುಣೆ. ಗುರುನೇ ದೊಡ್ಡ ಕರುಣಾವಂತ. ಅವನೇ ಏನಂದೂ ಅಪೇಕ್ಷೆ ಮಾಡದೆ ಕೇವಲ ಸೇವೆ ಮಾಡದೆ ಸಾಕು, ಅನುಗ್ರಹಕ್ಕೆ ಒಳಗಾಗ್ತೀರಾ. ಮತ್ತೆ ದುಃಖ ಪರಿಹರಿಸ್ತಾನೆ. ಹುಟ್ಟು ಸಾವುಗಳ ದುಃಖ. ಈಗೊಬ್ಬರು ಬಂದಿದ್ರು ಆಶ್ರಮಕ್ಕೆ, ಮಾರ್ವಡಿಯವರವರು. ಅವೆಲ್ಲ ಬರ್ತಾಯಿದ್ರು. ಪಾಪ ಏನೋ ಕಷ್ಟ, ಇತ್ತೀಚೆಗೆ ಬರೋಕ್ಕಾಗಲಿಲ್ಲ ಅಂತೇಳಿದ್ರು. ಬಡತನ. ಯಾಕೆ ಫೋನ್ ಕಳೆದೋಯ್ತು, ಬಸ್ನಲ್ಲಿ ಫೋನ್ ಕಳೆದೋಯ್ತು. ಅದೇ ಹೇಳಿದ್ರು, ನನ್ನ ಗುರುಗಳನ್ನ, ಕಬೀರ್ ಸಾಹೇಬ್ನ ನೆನೆಸ್ಕೊಂಡೆ, ಅಲ್ಲಿ ಇಲ್ಲಿ ಹುಡುಕ್ತೆ, ಫೋನ್ ಮತ್ತೆ ನನಗೆ ಸಿಕ್ತು. ಫೋನ್ ತೊಗೊಳ್ಳೋ ಅಷ್ಟು ನನಗೆ ಸಾಮರ್ಥ್ಯ ಇಲ್ಲ. ನೋಡಿ, ಸಣ್ಣ ಎಕ್ಸಾಂಪಲ್. ಗುರುಗಳನ್ನ ನೆನೆಸ್ಕೊಂಡು ಹುಡುಕಿದ್ದಕ್ಕೆ ಪ್ರಯತ್ನ ನಮ್ಮದು ಮಾಡಬೇಕು. ಪ್ರಯತ್ನ, ನಂಬಿಕೆಯಿಂದ ಪ್ರೇಯರ್ ಮಾಡಿಕೊಂಡು ಎಲ್ಲ ಕಡೆ ಹುಡುಕಿದ್ಲು. ಆ ನಂಬಿಕೆ ಸಿಕ್ತು. ಈಗ ಬರೋ ಮುಂದಗಡೆ ಹೇಳಿ, ನನಗೆ ಮತ್ತೆ ಸತ್ಸಂಗ ಆದರೆ ಹೇಳಿ, ಮರ್ತುಬಿಟ್ಟಿದ್ದೀರಾ? ನಾವು ಮರ್ತುಬಿಟ್ಟಿದ್ವಿ, ಹಿಂಗೆ ಹೇಳಿ ನಾನು ಮರ್ತುಬಿಟ್ಟಿದ್ದೀರಾ ಅಂತ ಹೇಳ್ಕೊಂಡೆ. ಮತ್ತು ಮೊನ್ನೆ ಒಂದು ಎಲ್ಲ ಗ್ರೂಪ್ನಲ್ಲಿ ಹಾಕಿದೆ, ಮೊನ್ನೆ ಸತ್ಸಂಗ. ನಿಮ್ಮನ್ನು ಗ್ರೂಪಿಗೆ ಸೇರಿಸ್ಕೊಳ್ತೀನಿ ಏನು ಸ್ವಾಮಿ. ಹೂವು ಕೊಡ್ತಾರೆ ನಮಗೆ ಆ ಹುಡುಗಿ. ಅವ್ರು ಕೇಳಿದ್ರು, ಅಣ್ಣ ನಾನು ಅಲ್ಲಿ ಬರೋಕ್ಕಾಗಲಿಲ್ಲ, ಕೇಳಿದೆ, ಭಾಳ ಚೆನ್ನಾಗಿತ್ತು. ಇನ್ಮೇಲೆ ಕಳಿಸಿ ನಮಗೂ ಅಂತ. ಅಲ್ಲೇ ಒಬ್ಬರು, ಸರ್ ಅದು ರೆಕಾರ್ಡ್ ಮಾಡಿರ್ತೀರ, ನಮಗೆ ಕಳಿಸಿ ಮತ್ತೆ ನೀವು, ನಾನು ಕೇಳಬೇಕು ಅಂತ.
ಸತ್ಸಂಗ ಕೇಳಿ ನೋಡಿ, ಎಷ್ಟು ಸುಖ ಇದೆ ಸತ್ಸಂಗದಿಂದ. ಕೇಳೋದ್ರಿಂದ ಆನಂದ ಸಿಗುತ್ತೆ. ಅವು ಏನು ಗೊತ್ತಿಲ್ಲ ಹುಡುಗಿ ಪಾಪ, ಇನ್ನು ಹೆಣ್ಮಗು ವ್ಯಾಪಾರದಲ್ಲಿ ಬರೀ ವ್ಯಾಪಾರ ಮಾಡ್ತಾ ಮಾಡ್ತಾ ಕೇಳೋದು ಸತ್ಸಂಗನ. ಚೆನ್ನಾಗಿತ್ತಣ, ಇಷ್ಟು ಚೆನ್ನಾಗಿರುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ, ಕಳಿಸಿದ ಮೇಲೆ ಸುಮ್ಮನೆ ಕೇಳಿದ್ದಕ್ಕೆ ನೋಡಿ ಎಷ್ಟು ಆನಂದ. ಕೇಳಿದ್ದಕ್ಕೆ ನನಗೆ ಬರೋಕ್ಕಾಗಲ್ಲ, ಅಲ್ಲಿ ಅವ್ರು ಪಕ್ಕದ ಮನೆಯವರೇ ಅವರು. ಹಾಗಾಗಿ ಕೇಳ್ತಾ ಸತ್ಸಂಗದಲ್ಲಿ ಕೇಳ್ತಾ ಆನಂದ ಸಿಗುತ್ತೆ. ಇನ್ನು ಗುರುನ ನಾವು ಆಶ್ರಯಿಸಿದ್ರೆ ಖಂಡಿತ ಆನಂದ ಜಾಸ್ತಿ. ಅದಕ್ಕೆ ಶರಣಜ್ಞಾನ ದೇವ ಗುರುಣ ಗುರುಪಾದ ಹೊಂದಿ, ಅವನಿಗೆ ಶರಣಾಗತರಾಗಿ ಬೆಳಿಗ್ಗೆ ಎದ್ದು ಕೂಡಲೇ ನೆನೆಸಿ ಸ್ಮರಣೆ ಮಾಡಿ ಗುರು ಸ್ಮರಣೆ ಮಾಡಿ. ಗುರುನ ಯಾರು ಆಶ್ರಯಿಸಿದಾರೋ, ಯಾರು ದೀಕ್ಷೆ ತಗೊಂಡಿದ್ದಾರೋ ಅವ್ರು ಗುರುನ ಸ್ಮರಣೆ ಮಾಡಿದ್ರೆ 33 ಕೋಟಿ ದೇವತೆಗಳಿಗೂ ಹೆಚ್ಚಿನದು ಪುಣ್ಯ ಸ್ಮರಣೆ ಮಾಡಿ. ಅದಕ್ಕಿಂತ ಹೆಚ್ಚಿನ ಪುಣ್ಯ. ಪುಂಡ್ರಿಕಂದ ಹರಿಭಕ್ತ ಕತೆ ನೋಡಿ. ಅವನು ತಂದೆ ತಾಯಿಗಳು ಸೇವೆಯಲ್ಲಿರ್ತಾನೆ, ಅವನು ಹರಿ ಬಂದು ಪ್ರತ್ಯಕ್ಷ ಆಗ್ತಾನೆ, ನಾನು ಬಂದಿದ್ದೀನಿ ನೋಡು ಅಂತ. ಅವನು ತಂದೆ ತಾಯಿ ಸೇವೆ ಬಿಟ್ಟು ಹೋಗೋದಿಲ್ಲ. ಅಲ್ಲಿ ನಿಂತ್ಕೋ ಅಲ್ಲಿ ಅಂತ ಒಂದು ಇಟ್ಟಿಗೆ ಎಸಿತಾನೆ. ನಾನು ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ, ಅವ್ರಿಗೆ ಅಡಚಣೆ ಆಗುತ್ತೆ, ಮಲಗ್ತಾ ಇದ್ದಾರೆ, ನೀನು ತೊಂದರೆ ಕೊಡಬೇಡ, ಅಲ್ಲಿ ನಿಂತ್ಕೊ ಅಂತ ಒಂದು ಇಟ್ಟಿಗೆ ಎಡಗೈನಾಗೆ ಎಸಿತಾನೆ. ಆ ಇಟ್ಟಿಗೆ ಮೇಲೆ ಅವನೇ ಪುಂಡ್ರೀಕ ನೋಡಿ. ಹಂಗೆ ಗುರು ಸೇವೆ, ತಂದೆ ತಾಯಿಗೆ ಸೇವೆ ಮಾಡಿದ್ರೆ ಅಷ್ಟು ಒಂದು ಪ್ರತ್ಯಕ್ಷ ಅಲ್ಲ ಅಂದರೆ ಇಲ್ಲ. ಹಾಗಾಗಿ ಜನನ ಮರಣ ನೀಗಿಸ್ತಾನೆ. ಜನನ ಮರಣವನ್ನು ನೀಗಿಸೋನು ಯಾರು ಅಂದರೆ ಸದ್ಗುರು. ಧರಣಿ ಯಾರು, ಯಾವುದೇ ದೇವಿ ದೇವತಾದಿಗಳು ಯಾರ ಕೈಯಿಂದಲೂ ಸಾಧ್ಯ ಇಲ್ಲ, ಯಾವ ಕೈಯಿಂದನೂ ಸಾಧ್ಯ ಇಲ್ಲ ಹುಟ್ಟು ಸಾವುಗಳ ಬಂಧನದ ಬಿಡುಗಡೆ ಆಗೋದಕ್ಕೆ. ಅದಕ್ಕೆ ಕೃಷ್ಣನೂ ಸಹ ಸಾಂದೀಪಿನಿ, ಅಂಗೀರಸ ಇಂಥವನ್ನೆಲ್ಲ ಗುರುಗಳು ಮಾಡ್ತಾನೆ. ಆತ್ಮಜ್ಞಾನ ತಿಳಿತಾನೆ, ನಾನು ಯಾರು ಅಂತ ತಿಳಿತಾನೆ. ನಾನು ಯಾರು ಅಂತ ತಿಳಿದು ಅರ್ಜುನನಿಗೆ ಬೋಧೆ ಮಾಡ್ತಾನೆ. ಆತ್ಮಜ್ಞಾನಿ ಆಗು ನೀನು, ಅದು ಇದು ಮೋಹದಲ್ಲಿ ಬೀಳ್ಬೇಡ. ಇವತ್ತಿನ ವಿಚಾರನೂ ಅದೇ. ಏನು ಅಪನೇ ಸ್ವರೂಪಕ್ಕೋ ಸ್ವಯಂ ಭೂಲ್ ಗಯೇ ಹೈ. ಸ್ವತಃ ನಾವು ನಮ್ಮ ಆತ್ಮವನ್ನು ಮರ್ತಿದ್ದೀವಿ. ಯಾರೋ ಮರೆಸ್ತಾ ಇಲ್ಲ ನಮ್ಮನ್ನು, ಯಾರೋ ಕೈ ಹಿಡ್ದು ಆ ಕಡೆ ಎಳಿತಾ ಇಲ್ಲ ನಮ್ಮನ್ನು, ಇಲ್ಲಿ ಬಾ ಅಲ್ಲೇನಿಗೆ ಗೊತ್ತೀಯ ಅಂತ. ದೆವ್ವನೋ ಪಿಶಾಚಿನೋ ದೇವರೋ ಯಾರು ಕೈ ಹಿಡ್ದು ಎಳಿತಾ ಇಲ್ಲ, ಸ್ವತಃ ನಾವೇನೇ ಮರ್ತೋಗ್ತಾ ಇದ್ದೀವಿ. ದಯವಿಟ್ಟು ಮಾತಾಡ್ಬಿಡಿ ಅಮ್ಮ. ಅಪನ ಪೌ ಆಪುಹಿ ಬಿಸರಿಯೋ ಜೈಸೆ ಶ್ವಾನ ಕಾಂಚ ಮಂದಿರ ಮೇ ಬರಮಿತ್ ಬೂಸಿ ಮರ್ಸ್ಯೋ ज्यो केहरी बपू निरकी कूप जल प्रतिमा देखी परस्यो वैसे ही राज फटिका शिल में दशनन आनी आरस आस्यो मरकट मूटी स्वाद नहीं बिहुरे गर गर रडत फिरस्यो कहे कबीर ललन के सुवना तो ही कवन पकस्यो. ಇದೆಲ್ಲ ಹಳೆ ವರ್ಡುಗಳು, ಹಳೆ ಪದ. ಅದನ್ನು ಅಭಿಲಾಷ್ ಸಾಹೇಬರು ನಮಗೆ ತಿಳಿಕೊಳ್ಳಿ ಅಂತೇಳಿ ಸರಳವಾದ ಹಿಂದಿನಲ್ಲಿ ನಮಗೆ ಬರೆದಿದ್ದಾರೆ. ಕನ್ನಡ ಸರ್ವಜ್ಞ ವಚನ ನಾವು ಬಿಡಿಸೋಕ್ಕಾಗೋದಿಲ್ಲ. ಕನ್ನಡ ಮಾತೃಭಾಷೆ ಕನ್ನಡ. ಅಲ್ಲಮ ಪ್ರಭು ವಚನಗಳನ್ನು ಬಿಡಿಸೋಕ್ಕಾಗೋದಿಲ್ಲ. ಅವೆಲ್ಲ ಹಳಗನ್ನಡಗಳು. ಅದೇ ರೀತಿಯಾಗಿ ಹಳೆ ಹಿಂದಿ ಹೇಳ್ತಾರೆ. ಮನುಷ್ಯನಿಗೆ ಮರವು ಸ್ವಾಭಾವಿಕವಾಗಿ ಬರ್ತಿದೆ. ಸ್ವಾಭಾವಿಕವಾಗಿ ಆಗಲೇ ಹೇಳ್ದಂಗೆ ಮರವು ಸ್ವಾಭಾವಿಕವಾಗಿ ಬರ್ತಿದೆ. ಯಾವುದೋ ದೇವತೆಗಳು ನಮ್ಮನ್ನು ಮರೆಸೋದಿಲ್ಲ. ಯಾವುದೋ ದೇವ ಪಿಶಾಚಿಗಳು ನಮಗೆ ಮರವು ಕೊಡೋದಿಲ್ಲ. ಸ್ವಾಭಾವಿಕ, ಮನುಷ್ಯನ ಸ್ವಾಭಾವಿಕ. ಅಂದರೆ ಹುಟ್ಟುಗುಣ ಅಂತಂದ್ರೆ ಹೇಳಿದ್ರೆ ತಪ್ಪಾಗಲಾರ್ದು. ಸ್ವಾಭಾವಿಕ ಯಾಕಾಗುತ್ತೆ ಅಂತಂದರೆ ಅಜ್ಞಾನದಿಂದ ತನ್ನ ಒಂದು ಆತ್ಮವನ್ನು ಮರಿತಾ ಇದ್ದಾನೆ. ಅಜ್ಞಾನದಿಂದ. ಅಜ್ಞಾನ ಅಂದರೆ ತಿಳುವಳಿಕೆ ಇಲ್ಲದೆ. ಬೇರೆ ಎಲ್ಲ ತಿಳುವಳಿಕೆ ಇರುತ್ತೆ, ಪ್ರಾಪಂಚಿಕವಾಗಿ, ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ ಎಲ್ಲ ತಿಳ್ಕೊಳ್ತಾನೆ. ಆದರೆ ಇದನ್ನು ತಿಳ್ಕೊಳ್ಳೋಕ್ಕೆ ಅವನು ಬರಲಿಲ್ಲ. ಇದು ಅಜ್ಞಾನ. ಬೇರೆ ಎಲ್ಲ ಜ್ಞಾನವಿದ್ದು ಇದನ್ನು ತಿಳಿದೇ ಇಲ್ಲದಿದ್ರೆ ಅಜ್ಞಾನನೇ. ಆತ್ಮಜ್ಞಾನ ತಿಳಿದೇ ಇಲ್ಲದ್ರೆ ಅಜ್ಞಾನನೇ. ತನ್ನ ಒಂದು ಆತ್ಮವನ್ನು ಸ್ವತಃ
ತಾನು ಮರಿತಾ ಇದ್ದಾನೆ. ತಿಳಿಸಿದ್ರು ಸಹ ತಿಳ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅದರಿಂದ ನೀವು ಈ ಕಡೆ ಗಮನ ಕೊಡಿ ಅಂತ ಇದ್ರ ಮೂಲಕ ತಿಳಿಸ್ತಾ ಇದ್ದಾರೆ. ನಿಮ್ಮ ಸ್ವರೂಪದ ಕಡೆ, ನಿಮ್ಮ ಆತ್ಮದ ಕಡೆ ಗಮನ ಕೊಡಿ. ಮನುಷ್ಯನು ತನ್ನನ್ನು ತಾನು ಮರೆತು ಎಲ್ಲೆಲ್ಲ ಹೋಗಿ ಸಿಕ್ಕಿ ಹಾಕ್ಕೊಳ್ತಾ ಇದ್ದಾನೆ. ಪಂಚ ವಿಷಯಗಳಿದೆ, ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಒಬ್ಬೊಬ್ಬರು ಒಂದೊಂದು ಕಡೆ, ಒಬ್ಬನು ಶಬ್ದದ ಕಡೆ ಹೋಗಿ ಸಿಕ್ಕಾಕೊಳ್ತಾ ಇದ್ದಾನೆ, ಒಬ್ಬನು ರುಚಿ ಕಡೆ ಹೋಗಿ ಸಿಕ್ಕಾಕೊಳ್ತಾ ಇದ್ದಾನೆ. ಹೀಗೆ 5 ವಿಷಯಗಳ ಕಡೆ ಹೋಗ್ತಾ ಇದ್ದಾನೆ, ಸಿಕ್ಕಾಕೊಳ್ತಾ ಇದ್ದಾನೆ. ಅದನ್ನು ಬಿಟ್ಟು ಬರಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಕಷ್ಟ ಆಗ್ತಾ ಇದೆ. ಇದಕ್ಕೆ ಒಂದು 5 ಉದಾಹರಣೆಗಳು ಕೊಡ್ತಾರೆ ಕಬೀರ್ ಸಾಹೇಬ್. ಒಂದು ನಾಯಿ, ಅದು ಗಾಜಿನ ಮನೆಗೆ ಪ್ರವೇಶ ಮಾಡಿಬಿಡ್ತು. ಸುತ್ತು ಗಾಜಿನ ಮನೆ ಪ್ರವೇಶ ಮಾಡಿದಾಗ ನೋಡುತ್ತೆ, ಅದರ ಪ್ರತಿಬಿಂಬ ಗಾಜಿನ ಬೀಳ್ತಾ ಇದೆ. ಏನು ಮಾಡ್ತಿದ್ದು ಅಂದರೆ, ಬೇರೆ ಯಾವುದೋ ನಾಯಿ ಬಂದ್ಬಿಟ್ಟಿದೆ ಅಂತೇಳಿ ಅದು ಬೊಗಳುತ್ತೆ. ಅದ್ರ ಪ್ರತಿಬಿಂಬನೇ ಗೊತ್ತಿಲ್ಲ ಅದಕ್ಕೆ. ಇದು ಬೊಗಳಿದಾಗ ಅದು ಬೊಗಳುತ್ತೆ, ಶಬ್ದ ಬರುತ್ತೆ, ಪ್ರತಿಧ್ವನಿ. ಇನ್ನೂ ನೋಡಿ ಬೊಗಳ್ತಾ ಇತ್ತು, ಇನ್ನೂ ಜಾಸ್ತಿ ಇದೆ, ಇನ್ನೂ ಬೊಗಳ್ತಾನೆ ಇರುತ್ತೆ. ಅದ್ರಿಗೆ ನನ್ನದೇ ಅದರ ಪ್ರತಿಬಿಂಬ ಅನ್ನೋದು ಗೊತ್ತಿಲ್ಲ ನಾಯಿಗೆ. ಹಾಗಾಗಿ ಬೊಗಳಿ ಸತ್ತೋಗ್ಬಿಡುತ್ತೆ. ಸತ್ತೋಗ್ಬಿಡುತ್ತೆ. ಅದೇ ಗತಿ ಎಲ್ಲ ಮನುಷ್ಯರದ್ದು ಪ್ರಪಂಚದಲ್ಲಿ. ಹಮಾರಿ ದಶಾ ಯಹಿ ಹೈ. ನೋಡಿ, ನಮ್ಮೆಲ್ಲರ ಗತಿ ಇದೆ. ಈ ಜಗತ್ತು ಗಾಜಿನ ಮನೆ ಇದ್ದಂಗೆ. ಶೀಶ್ ಮಹಲ್ ಅಂದರೆ ಮನೆ, ಗಾಜಿನ ಮನೆ. ಇದರಲ್ಲಿ ಪ್ರತಿಬಿಂಬ ದೇಕರ್ ನಾವು ನೋಡಿ. ನನ್ನ ಹಾಗೆ ಎಲ್ಲರೂ ಮನುಷ್ಯರು. ಸ್ತ್ರೀ ಹೇಗೆ, ಪುರುಷ ಹಾಗೆ. ಒಬ್ಬರು ನೋಡಿ ಒಬ್ಬರನ್ನು ನಿಂದನೆ ಮಾಡ್ತಾ ಇದ್ದೀವಿ. ನನ್ನ ಕಂಡ್ರೆ ಅವನಿಗಾಗಲ್ಲ, ಅವನ ಕಂಡ್ರೆ ನನಗಾಗಲ್ಲ. ನಿಂದೆ ಮಾಡೋದು, ಬೈಯೋದು, ಕಲಹ ಮಾಡೋದು, ಕಾದಾಟ ಮಾಡೋದು, ಬೊಗಳೋದು ಅಂದ್ರೆ ಇನ್ನೇನಿದೆ? ಎಲ್ಲಿ ಯಾವಾಗ ಶುರುವಾಗ್ಬಿಡುತ್ತೆ ಅಂದರೆ, ಬೊಗಳೋದು ಅಂದರೆ ಮನುಷ್ಯನಿಗೆ ಪ್ರಾಪಂಚಿಕ ಜ್ಞಾನ ಶುರುವಾದಾಗ ಯೌವನದಲ್ಲಿ ಶುರುವಾಗ್ಬಿಡುತ್ತೆ. ಆವಾಗ ನಿಂದನೆಗಳು ಶುರು ಮಾಡ್ತಾನೆ, ಕಲಹ ಕಾದಾಟಗಳನ್ನು ಶುರು ಮಾಡ್ತಾನೆ. ನಿಲ್ಲಿಸೋದೇ ಇಲ್ಲ. ಇವತ್ತೊಬ್ಬರ ಹತ್ರ, ನಾಳೆ ಒಬ್ಬರ ಹತ್ರ, ಹೀಗೆ ಬೊಗಳೋದು ಅಂದರೆ ಕಲಹ ಕಾದಾಟಗಳು. ಈ ಮನಸ್ಸಿನಲ್ಲಿ ಇವುಗಳನ್ನೆಲ್ಲ ನಾವು ಧಾರಣೆ ಮಾಡ್ಕೊಂಬಿಟ್ಟಿದ್ದೀವಿ. ಅವರು ನನ್ನ ಹಾಗೆ ಮನುಷ್ಯನಪ್ಪ ಅನ್ನೋ ಒಂದು ವಿಚಾರ ಮಾಡೋದಿಲ್ಲ. ತೊಂದರೆಗಳು ಕೊಡೋದು, ವಿನಾಕಾರಣ ಕಲಹ ಕಾದಾಟಗಳ ಮಾಡೋದು. ಕಾರಣ ಏನು ಅಂದರೆ, ಮನುಷ್ಯನ ಮನಸ್ಸಿನಲ್ಲಿ ಮಲಿನತೆ ಅಂದರೆ ಕೊಳೆ ತುಂಬಿಕೊಂಡಿದೆ. ಅಸೂಯೆನೋ ಕೊಳೆ ತುಂಬಿಕೊಂಡಿರುತ್ತೆ. ಅಸೂಯೆನೇ ದೊಡ್ಡದು ಮನುಷ್ಯನಿಗೆ. ಕ್ರೋಧ ಅದಕ್ಕೆ ದೊಡ್ಡದು, ಕೋಪ. ಹೀಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಕೊಳೆಗಳು ಮನುಷ್ಯನಲ್ಲಿ ತುಂಬಿಕೊಂಡಿದೆ. ಒಂದಲ್ಲ ಒಂದು ಬರ್ತಾನೆ ಇರುತ್ತೆ. ಇವುಗಳು ತುಂಬಿಕೊಂಡಿರೋದ್ರಿಂದ ನಾವು ಅಂದ್ಕೊಳ್ತೀವಿ, ಏನೋ ಮಾತಾಡಿದಾಗ ನನ್ನ ಪರವಾಗಿ, ನನ್ನ ವಿರುದ್ಧವಾಗಿ ಏನೋ ಮಾತಾಡ್ತಾವನೆ ಅವನು. ನನ್ನ ಶತ್ರು ಹತ್ರ
ಅವನೇನೋ ಹೇಳ್ತಾವನೆ ಮಾತಾಡ್ತಾವನೆ ನಾವು ಅಂದ್ಕೊಳ್ಳೋದು. ಅಂದ್ಕೊಂಡು ಯಾವುದೋ ಕಾರಣ ಸಿಕ್ತಾವ ಅವನ ಮೇಲೆ ಕಲಹ ಶುರು ಮಾಡ್ತೀವಿ, ಕಾದಾಟ ಶುರು ಮಾಡ್ತೀವಿ, ಜಗಳ ಮಾಡ್ತೀವಿ. ಯಾಕೆ? ಮನಸ್ಸಿನಲ್ಲಿ ವಿಕಾರಗಳು ತುಂಬಿದೆ. ನಮ್ಮ ಮನಸ್ಸು ಅಶುದ್ಧ, ಶುದ್ಧವಾಗಿಲ್ಲ. ನನ್ನ ಮನಸ್ಸು ಅಶುದ್ಧ, ಅವರು ಹಾಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಬೇರೆಯವರು ನನ್ನ ವಿರುದ್ಧವಾಗಿ ಏನೋ ಪಿತೂರಿ ಮಾಡ್ತಾ ಇದ್ದಾರೆ. ಪಿತೂರಿ ನಡೆಯುತ್ತೆ, ಇಲ್ಲ ಅಂತೇಳಿಲ್ಲ. ವ್ಯಾವಹಾರಿಕವಾಗಿ, ಸಾಮಾಜಿಕವಾಗಿ ಎಲ್ಲ ನಡೀತವೆ ಅವೆಲ್ಲ. ಯಾವಾಗ ನಿನ್ನ ಮನಸ್ಸು ಶುದ್ಧ ಆಗ್ಬಿಡುತ್ತೋ ಅವೆಲ್ಲ ಏನು ಕೆಲಸ ಮಾಡೋದಿಲ್ಲ. ಕೆಲಸ ಮಾಡಿದ್ರು ಸಹ ಕೆಲವು ದಿನಗಳು ಮಾತ್ರ, ಕೆಲವು ದಿನಗಳು ಮಾತ್ರ. ಆಮೇಲೆ ಸುಮ್ಮನಾಗ್ಬಿಡ್ತಾರೆ ಅವರು. ಓ ಇವನೇನು ಬಗ್ತಾ ಇಲ್ಲಪ್ಪ ನನ್ನ ಮೇಲೆ, ನಾನು ಎಷ್ಟೇ ಕಾಲು ಕೆದ್ದು ಜಗಳಕ್ಕೆ ಬಂದರೂ ಇವನು ಬರ್ತಿಲ್ಲ ಅಂಥೇಳಿ ಸುಮ್ಮನಾಗ್ಬಿಡ್ತಾನೆ. ಈ ರೀತಿಯಾಗಿ ನಾವು ನಮ್ಮ ಮನಸ್ಸನ್ನು ಅಶುದ್ಧ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಹೇಳ್ತಾರೆ ಕಬೀರ್ ಸಾಹೇಬ್, ಕೆಡುಕರನ್ನು ಹುಡುಕುತ್ತಾ ಹೊರಟೆ, ಕೆಡುಕರು ಯಾರೂ ಸಿಗಲಿಲ್ಲ ನನಗೆ. ನನ್ನ ಮನವ ನಾನೇ ನೋಡೆ, ನನಗಿಂತ ಕೆಡುಕರು ಯಾರೂ ಇಲ್ಲ ಅನ್ನೋದು ಕಂಡು ಬಂತು. ಹೊರಗಡೆ ಹುಡುಕ್ತಾ ಇದ್ದೀವಿ ಕೆಟ್ಟವನ್ನ ಅಂತೇಳಿ. ಹೊರಗಡೆ ಅವನು ಕೆಟ್ಟವನಿರಬೇಕು, ಇವನು ಕೆಟ್ಟವನಿರಬೇಕು. ಯಾರೂ ಕೆಟ್ಟವ್ರು ಸಿಕ್ಕಲಿಲ್ಲ. ನನ್ನ ಮನಸ್ಸೇ ಕೆಟ್ಟೈತೆ. ಯಾಕೆ? ಕೆಟ್ಟದ್ದು ನಾನು, ನೆಗೆಟಿವ್ ಆಗಿ ನಾನು ತುಂಬಿಕೊಂಡಿದ್ದೀನಿ. ಕೆಟ್ಟವ್ರ ಪ್ರಪಂಚದಲ್ಲವರೇ ಅಂತ ನನ್ನ ಮನಸ್ಸೇ ಕೆಟ್ಟಿದೆ, ತುಂಬಿಕೊಂಡಿದೆ. ಕೆಟ್ಟತನ ಅನ್ನೋದನ್ನು ತುಂಬಿಕೊಂಡಿದೆ. ಅದಕ್ಕೆ ಅವರು ನನ್ನ ಮನವ ನಾನೇ ನೋಡೆ, ಕೆಡುಕರು ಯಾರೂ ಸಿಗಲಿಲ್ಲ ನನಗೆ, ನಾನೇ ಕೆಟ್ಟವನು. ಅದಕ್ಕೆ ಮನಸ್ಸು ಅಶುದ್ಧ. ಅದೆಲ್ಲ ಶುದ್ಧ ಆಗಬೇಕಾದ್ರೆ ಸತ್ಸಂಗದ ಮೂಲಕ ಶುದ್ಧ ಮಾಡ್ಕೊಳ್ಬೇಕು. ಮುಂದುವರೆದು ಹೇಳ್ತಾರೆ, ನಮ್ಮ ಆತ್ಮ ನಮಗೆ ಅಪರಿಚಿತ. ಅಂದರೆ ನಮಗೆ ಗೊತ್ತಿಲ್ಲ. ಇವಾಗ ಗೊತ್ತಿಲ್ಲದ ವ್ಯಕ್ತಿನ ಏನು ಹೇಳ್ತೀವಿ? ಅಪರಿಚಿತ, ಅವನು ಯಾರೋ ಗೊತ್ತಿಲ್ಲಪ್ಪ. ಹಾಗೆ ನಮ್ಮ ಆತ್ಮ, ನಮ್ಮ ಅರಿವು, ನಮಗೆ ಶಕ್ತಿ ಕೊಟ್ಟು ನಡೆಸ್ತಾ ಇರತಕ್ಕಂಥ ನಮ್ಮ ಸ್ವರೂಪ, ಸತ್ಯನಾಮ, ಇದೆಲ್ಲ ನಮಗೆ ಅಪರಿಚಿತವಾಗಿದೆ. ಆದ ಕಾರಣ ಬೇರೆಯವರು ನನ್ನ ಹಾಗೆ ಆತ್ಮಸ್ವರೂಪಿಗಳು ಅಂತೇಳಿ ನಾವು ನೋಡ್ತಾ ಇಲ್ಲ. ನನ್ನ ಹಾಗೆ ಅವನು ಮನುಷ್ಯ, ನನ್ನ ಹಾಗೆ ಅವನು ಆತ್ಮಸ್ವರೂಪಿ, ನೋಡ್ತಾ ಇಲ್ಲ, ತಿಳಿತಾ ಇಲ್ಲ. ಮನುಷ್ಯರೆಲ್ಲ ಒಂದೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ಅಮೆರಿಕದಲ್ಲಿ ಬೇರೆ ಇದ್ದಾರೆ ಜಾತಿ, ಲಂಡನ್ನಲ್ಲಿ ಬೇರೆ ಇದ್ದಾರೆ. ಅಲ್ಲೂ ಮನುಷ್ಯರೇ, ಅಲ್ಲೂ ವಾತಾವರಣಕ್ಕೆ ತಕ್ಕಂಗೆ ಇದು ಕಲರ್ಸು, ಬಣ್ಣಗಳು ಎಲ್ಲ ಚೇಂಜ್ ಇರ್ತವೆ, ಆಕಾರಗಳು ಚೇಂಜ್ ಇರ್ತವೆ, ಅದು ವಂಶಾವಳಿ. ಆದರೆ ಅಲ್ಲೂ ಇರೋದು ಮನುಷ್ಯರು ಸ್ತ್ರೀ ಜಾತಿ, ಇಲ್ಲಿರೋದು ಪುರುಷ ಜಾತಿ. ಒಂದೇ ಸಜಾತಿ, ಒಂದೇ ಜಾತಿಯವರು. ಮತ್ತು ಇದೆಲ್ಲ ಮಾಡ್ಕೊಂಡಿದ್ದೀವಲ್ಲ, ಗೋತ್ರ, ಜಾತಿ, ಹಿಂದೂ, ಮುಸ್ಲಿಮು, ಕ್ರೈಸ್ತ, ಪಾರ್ಸಿ, ಎಷ್ಟೊಂದಿದೆ. ಇದೆಲ್ಲ ನಾವು ಗುರುತಿಸ್ಕೊಳ್ಳೋಕ್ಕೆ ನಾವು ಮಾಡ್ಕೊಂಡಿರೋದು. ಇದೆಲ್ಲ ನಾವು ಮಾಡ್ಕೊಂಡಿರೋದು. ಪಂಗಡಗಳನ್ನು ಮಾಡ್ಕೊಂಡಿದ್ದೀವಿ, ಅನೇಕ ಸಮುದಾಯಗಳನ್ನು ಮಾಡ್ಕೊಂಡ್ವಿ. ಎಲ್ಲ ನಾವೇ ಮಾಡ್ಕೊಂಡಿದ್ದು, ಮನುಷ್ಯನೇ ಮಾಡಿದ್ದು. ಇದೆಲ್ಲ ಕಾರಣ ಏನಂದರೆ ಅಜ್ಞಾನ. ಜ್ಞಾನ ಇಲ್ಲದೆ ನಾವು ಮಾಡ್ಕೊಂಡಿದ್ದು, ತಿಳುವಳಿಕೆ ಇಲ್ಲದೆ ಮಾಡ್ಕೊಂಡಿದ್ದು. ಅವಾಗ ತಿಳಿಯೋಕ್ಕೆ ನಮಗೆ ಇರಲಿಲ್ಲ, ಆಗಲೇ ಮಾಡಿಬಿಟ್ರು. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಹಿಂದೆ ಮಾಡಿದವ್ರು ಯಾರು? ಮನುಷ್ಯನೇ. ದೇವ್ರ ಮೇಲೆ ಹಾಕ್ಬಿಟ್ರು. ಕೃಷ್ಣ ಮಾಡ್ದ, ಕೃಷ್ಣ ಹೇಳ್ಬಿಟ್ಟವ್ರೆ ಅಂತ.
ಕೃಷ್ಣ ಯಾರು ಏನು ಮಾಡಿಲ್ಲ, ಎಲ್ಲ ಇವರೇ ಮಾಡಿದ್ದು, ಇವ್ರವ್ರ ಅನುಕೂಲಕ್ಕೆ ತಕ್ಕಂಗೆ. ನಿಮ್ಗೆ ಅನುಕೂಲ ಯಾವ್ದಿದೆ ಹಾಂ ಮಾಡಿದ್ರು, ಸುಮ್ಮನೆ ಅವನ ಮೇಲೆ ಹಾಕ್ಬಿಟ್ರು. ಇದೆಲ್ಲ ನಾವು ಮಾಡ್ಕೊಂಡಿದ್ದು ಅಜ್ಞಾನ. ನಮಗೆ ಕೆಲಸ ಮಾಡೋರು ಬೇಕಾಗಿತ್ತು, ಒಂದು ಗುಂಪು ಮಾಡಿ ಅವ್ರನ್ನೆಲ್ಲ ಸೇವಕರನ್ನಾಗಿ ಮಾಡ್ಕೊಂಡು ಅವ್ರಿಗೊಂದು ಗುಂಪು ಹೆಸರಿಟ್ಬಿಟ್ವಿ. ಇದೆಲ್ಲ ಅಜ್ಞಾನ. ಈ ಅಜ್ಞಾನದಿಂದ ದೆಸೆಯಿಂದಾಗಿ ಮನಸ್ಸಿನಲ್ಲಿ ಮಲಿನತೆಗಳನ್ನು ತುಂಬಿಕೊಂಡು ಇನ್ನೊಬ್ಬರನ್ನ ಶತ್ರು ಅಂತೇಳಿ, ನನ್ನ ಶತ್ರು ಅವನು ಅಂತ ತಿಳ್ಕೊಂಡು ಅವನ ಮೇಲೆ ದ್ವೇಷ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ದ್ವೇಷದ ಅಗ್ನಿ ಉರಿತಾ ಇದೆ ಅವನ ಮೇಲೆ, ಇನ್ನೊಬ್ಬ ವ್ಯಕ್ತಿ ಮೇಲೆ. ಬೇರೆ ಯಾವುದೋ ವ್ಯಕ್ತಿ ಬೇಡ. ಇವತ್ತೊಂದು ದಿವಸ ವರ್ತಮಾನದಲ್ಲಿ ಅಣ್ಣ ತಮ್ಮದಿರೇ ಪರಸ್ಪರ ಇವತ್ತೊಂದು ದಿವಸ ದ್ವೇಷ ಮಾಡ್ತಾ ಇದ್ದಾರೆ. ಏನೋ ಒಂದು ಕಾರಣದಿಂದಾಗಿ. ಕಾರಣ ಅಜ್ಞಾನ, ತಿಳುವಳಿಕೆ ಇಲ್ಲ. ಮತ್ತು ನಾನು ಯಾಕೆ ಸೋಲ್ಬೇಕು ಅನ್ನೋದು ಅಹಂಕಾರ. ಈ ಅಹಂಕಾರನ ತೊಡೆದಾಕ್ಬೇಕು. ಗೊಮ್ಮಟೇಶ್ವರ ಇದಾರಲ್ಲ, ಅವನದು ಕತೆ. ಇವನು ತಮ್ಮ, ಇನ್ನೊಬ್ಬನು ಅಣ್ಣ. ಅಣ್ಣನಿಗೆ ಯಾವುದೋ ಒಂದು ಆಯುಧ ಸಿಕ್ಬಿಡುತ್ತೆ, ಅದು ಶಕ್ತಿಯುತವಾದ ಆಯುಧ. ಅದ್ರ ಮೂಲಕ ಎಲ್ಲರನ್ನ ಗೆದ್ಕೊಂಡ್ಬರ್ತಾನೆ. ಇವನೊಂದು ಸಣ್ಣ ರಾಜ್ಯ ತಮ್ಮಂದು, ಇದನ್ನು ಗೆಲ್ಲಬೇಕು ಅಂತ ಬರ್ತಾನೆ. ಆದರೆ ಈತ ಜ್ಞಾನಿ, ತಮ್ಮ ಬಹಳ ಜ್ಞಾನಿ, ವೈರಾಗ್ಯಶಾಲಿ. ಇವನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಇವನ್ನ ಗೆಲ್ಲಕ್ಕಾಗೋದಿಲ್ಲ, ಸೋತೋಗ್ಬಿಡ್ತಾನೆ. ಅವನ ಶಕ್ತಿಯುತವಾದ ಆಯುಧ ಹೊಂದಿದ್ರೂ ಸಹ ಸೋತೋಗ್ಬಿಡ್ತಾನೆ. ಇವನಿಗೆ ಪಶ್ಚಾತ್ತಾಪ ಆಗ್ಬಿಡುತ್ತೆ, ಅಣ್ಣನೇ ನಾನು ಸೋಲಿಸ್ಬಿಟ್ನಲ್ಲ ಅಂತೇಳಿ ದುಃಖ ಆಗ್ಬಿಡುತ್ತೆ. ಅವಾಗ ಕೇಳ್ತಾನೆ, ಏನು ಬೇಕು? ನಾನು ಚಕ್ರವರ್ತಿ ಅನ್ನಿಸ್ಕೊಳ್ಬೇಕು, ನಿಂದೊಂದು ಕಡಿಮೆ ಇತ್ತು ರಾಜ್ಯ, ಅಷ್ಟೇ ತಾನೇ? ಅವಾಗ ಬಿಟ್ಕೊಟ್ಬಿಡ್ತಾನೆ. ನನ್ನ ತಪ್ಪಾಯಿತು, ನೀನು ನನಗೆ ಅಣ್ಣ ಅವಮಾನ ಮಾಡಿಬಿಟ್ಟೆ, ನಿನಗೆ ನಾನು ಅದು ಕ್ಷಮಿಸು ಅಂತೇಳಿ ಅವನಿಗೆ ಬಿಟ್ಕೊಟ್ಬಿಟ್ಟು ದಿಗಂಬರನಾಗ್ಬಿಡ್ತಾನೆ. ಏನು ಬೇಡ ನನಗೆ. ಹಾಗೆ ಅಹಂಕಾರ. ಯಾವಾಗ ಜ್ಞಾನ ಇದ್ದಾಗ, ಮನುಷ್ಯ ತಿಳುವಳಿಕೆ ಇದ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಅನುಸರಣೆ ಮಾಡೋಣ, ಸೋತೋಗೋಣ. ಯಾವುದು ಶಾಶ್ವತ, ಕ್ಷಣಭಂಗುರ ಅಂತ ಹೇಳಿದ್ವಲ್ಲ ಆಗಲೇ, ಯಾವುದು ಶಾಶ್ವತ ಅಂತ ಬಂದುಬಿಟ್ಟಾಗ ಅವನು ವಾದ ವಿವಾದಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ. ಕೇಳಿ ನೋಡ್ತಾನೆ, ಆಯಿತು ಹೋಗಪ್ಪ ನೀನು ಅಂತ ಸುಮ್ಮನಾಗೋದು. ಹಾಗಾಗಿ ಇವೆಲ್ಲ ಮನೋವಿಕಾರಗಳು, ಅಹಂಕಾರ, ಮಮತೆ, ಇವೆಲ್ಲ ಇವುಗಳನ್ನ ಯಾರು ಮನುಷ್ಯನಲ್ಲೇ ಅವನು ಇನ್ನೊಬ್ಬರನ್ನ ಶತ್ರು ಅಂತ ತಿಳಿತಾನೆ. ಆ ದ್ವೇಷ ಅನ್ನೋ ಬೆಂಕಿನಲ್ಲಿ ಬೇಯ್ತಾ ಇರ್ತಾನೆ. ಆ ದ್ವೇಷವನ್ನು ಆರಿಸೋಕ್ಕೆ ಬೇರೆಯವ್ರಿಗೂ ಸಾಧ್ಯ ಇಲ್ಲ, ನೀನೇ ಆರಿಸ್ಕೊಳ್ಬೇಕು ದ್ವೇಷವನ್ನು. ಹೇಳ್ತಾರೆ, ಹಮ್ ಜಲ್ನೆ ಕೋ ದೂಸರಾ ಕೈಸೆ ಮಿಟ್ ಸಕೇಗಾ. ಬೇರೆಯವ್ರು ಬಂದು ಆರ್ಸೋಕ್ಕಾಗತ್ತಾ? ತೊಳೆಯೋಕ್ಕಾಗತ್ತಾ? ನಿನ್ನ ಮನಸ್ಸಿನ ವಿಕಾರಗಳನ್ನು ಬೇರೆಯವರು ತೊಳೆಯೋಕ್ಕಾಗತ್ತಾ? ನೀನೇ ತೊಳಿಬೇಕು. ಅದೇ ನಾಯಿದು ಉದಾಹರಣೆ ಕೊಡ್ತಾರೆ. ನಾಯಿ ತಿಳ್ಕೊಳ್ಬೇಕಾಗಿತ್ತು. ಸುಮ್ಮನೆ ಉದಾಹರಣೆ, ನನ್ನ ಹೊರತು ಇನ್ಯಾರು ಇಲ್ಲ ಇಲ್ಲಿ, ಬೇರೆ ನಾಯಿ ಯಾವುದೂ ಇಲ್ಲ ತಿಳ್ಕೊಳ್ಬೇಕಾಗಿತ್ತು, ತಿಳಿಲಿಲ್ಲ. ಅದೇ ರೀತಿಯಾಗಿ ಮನುಷ್ಯ ನನ್ನಾಗೆ ಎಲ್ಲರೂ ಚೈತನ್ಯ ಪುರುಷರು,
ಅಂತ ತಿಳಿಬೇಕು. ಅದು ತಿಳಿದಿದ್ರೆ ಬಹಳ ಅವಶ್ಯಕತೆ ಇರಲಿಲ್ಲ. ಅದೇ ರೀತಿ ಮನುಷ್ಯ ತನ್ನನ್ನು ಸ್ವರೂಪವನ್ನು ತಿಳಿದ ಮೇಲೆ, ತಿಳಿಯೋಕ್ಕೂ ಮುಂಚೆ ಇವೆಲ್ಲ ಸಾಧನೆಗಳಿದ್ದಾವೆ, ಕಾಮ ಕ್ರೋಧ ಇವೆಲ್ಲ ಬಿಡು ಅಂತ ಹೇಳ್ತಾ ಇರ್ತೀವಿ. ತಿಳಿದಾದ್ಮೇಲೆ, ಇವೆಲ್ಲ ತಿಳಿದಾದ್ಮೇಲೆ ಅವ್ನು ಯಾರನ್ನೂ ದ್ವೇಷ ಮಾಡೋದಿಲ್ಲ, ಯಾರ ಮೇಲೂ ಅಸೂಯೆ ಪಡೋದಿಲ್ಲ, ಯಾರ ಮೇಲೂ ಅಸೂಯೆ ಪಡೋದಿಲ್ಲ. ತನ್ನನ್ನು ತಾನು ತಿಳಿದ ಮೇಲೆ ಆ ರೀತಿ ಜ್ಞಾನಿ ಆಗಿಬಿಡ್ತಾನೆ. ಯಾವಾಗ ತನ್ನನ್ನು ತಾನು ತಿಳಿತಾನೆ, ಅವನಿಗೆ ಶತ್ರುಗಳೇ ಇಲ್ಲ, ವೈರಿಗಳಿಲ್ಲ. ಅವನ ಹೃದಯದಲ್ಲಿ, ಮನಸ್ಸಿನಲ್ಲಿ ಪ್ರೇಮ ಉತ್ಪತ್ತಿ ಆಗ್ತಾ ಇರುತ್ತೆ. ಏನು, ಎಲ್ಲರೂ ನನ್ನ ಹಾಗೆ ಚೈತನ್ಯ ಜೀವಿಗಳು, ಮನಸ್ಸಿನಿಂದಾಗಲಿ, ವಾಣಿಯಿಂದಾಗಲಿ, ಕೃತ್ಯದಿಂದಾಗಲಿ, ದೇಹದಿಂದಾಗಲಿ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ. ಅವನು ತೊಂದರೆ ಕೊಡೋದಕ್ಕೆ ಹೋಗಲ್ಲ. ಹೇಳಿದ್ವಲ್ಲ ಆ ಕತೆ, ಗೊಮ್ಮಟೇಶ್ವರನ ಕತೆ. ಅವನು ಪಶ್ಚಾತ್ತಾಪ ಪಟ್ಟ, ರಾಜ್ಯನೇ ಬಿಟ್ಕೊಟ್ಬಿಟ್ಟ. ಹೋಗು ಅನುಭವಿಸು, ಯಾವುದು ಶಾಶ್ವತ ಅಲ್ಲ ಅಂತ ತಿಳಿದಿದ್ದ. ದಿಗಂಬರನಾಗಿ ಹೊರಟೋದ ತಪಸ್ಸಿಗೆ. ತಪಸ್ಸು ಹೊರಟೋಗಿ ಜ್ಞಾನ ಸಂಪಾದನೆ ಮಾಡಿ ಮುಕ್ತಿ ಹೊಂದಿದ. ಪ್ರೇಮ ಉತ್ಪತ್ತಿ ಆಗ್ತಾ ಇರುತ್ತೆ, ಪ್ರೇಮ ಉತ್ಪತ್ತಿ ಆಗ್ತಾ ಇರುತ್ತೆ. ಎಲ್ಲ ನನ್ನವರು, ಎಲ್ಲ ನನ್ನವರು, ನನ್ನ ಹಾಗೆ ಮನುಷ್ಯರು. ಇನ್ನೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ, ಬರೀ ಉದಾಹರಣೆ, 4-6 ಉದಾಹರಣೆ ಕೊಡ್ತಾರೆ. ಒಂದು ಸಿಂಹ ಕಾಡಿನಲ್ಲಿ ಅದು ಬೇಟೆಯಾಡಿ ಜೀವನ ಮಾಡೋದು. ಅದಕ್ಕೆ ಅಹಮ್ಮು, ನಾನು ರಾಜ ಅಂತೇಳಿ. ಹೊಟ್ಟೆ ಅಶ್ವಿಲ್ಲದೆ ಇದ್ರೂ ಸಹ ಕಣ್ಣಿಗೆ ಕಂಡಂಥ ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಅದಕ್ಕೆ ಹಿಂಸೆ ಕೊಡೋದು. ಆಗ ಈ ಕಾಡಿನ ಪ್ರಾಣಿಗಳೆಲ್ಲ ಒಂದು ಕಡೆ ಸೇರಿ, ಸಭೆ ಸೇರಿ ಆ ಸಿಂಹ ಮನವರಿಕೆ ಮಾಡ್ತಾರೆ. ಸುಮ್ಮನೆ ಸುಮ್ಮನೆ ನೀನು ತೊಂದರೆ ಕೊಡಬೇಡ, ಡೈಲಿ ನಿನಗೆ ಪ್ರತಿದಿನ ಒಂದು ಪ್ರಾಣಿನ ಆಹಾರವಾಗಿ ನಿನಗೆ ಕಳಿಸ್ಬಿಡ್ತೀವಿ. ನೀನು ಕುಳಿತಲ್ಲೇ ಬರುತ್ತೆ, ಅದು ಯೋಚನೆ ಮಾಡ್ತು, ನಾನು ಇರೋ ಕಡೆನೇ ಬರುತ್ತಲ್ಲ, ನಾನು ಯಾಕೆ ಸುತ್ತಬೇಕು, ಆಯಾಸನೇ ಇಲ್ವಲ್ಲ ಅಂತೇಳಿ, ಆಯಿತು ಹಾಗೆ ಮಾಡಿ. ಹೀಗೆ ಪ್ರತಿದಿನ ಒಂದೊಂದು ಪ್ರಾಣಿ ಹೋಗ್ತಾ ಇತ್ತು. ಇದೆಲ್ಲ ಕತೆಗಳು ಬಂದಿದೆ ಮೊದಲೆಲ್ಲ. ಚಂದಮಾಮ ಕತೆಗಳು. ಒಂದಿನ ಮೊಲದ ಇದು ಬಂದ್ಬಿಡ್ತು, ಸರ್ದಿ. ಮೊಲ ಸರ್ದಿ, ಅದು ನಿಧಾನ ಹೋಯ್ತದು. ನಿಧಾನ ಹೋಗಿ ಅದತ್ತ ಹೋದಾಗ ಅದಕ್ಕೆ ಲೇಟ್ ಆಗೋಯ್ತು, ಹೊಟ್ಟೆ ಹಶ್ವಾಗ್ತಾ ಇದೆ. ಕೋಪ ಬಂದ್ಬಿಟ್ಟು, ಯಾಕೆ ಇಷ್ಟು ಲೇಟು? ಬುದ್ಧಿವಂತ ಅದು ಕತೆ ಮೊಲ ಹೇಳ್ತು, ನಿನ್ನಾಗೆ ಒಬ್ಬನು ಸಿಂಹ ಇನ್ನೊಂದು ಸಿಕ್ಬಿಟ್ಟಿತ್ತು, ಅದನ್ನು ತಪ್ಪಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನನಗೆ ಇಷ್ಟೊತ್ತಾಗೋಯ್ತು. ನನ್ನಾಗಿ ಇನ್ನೊಂದು ಸಿಂಹ ಇದೆಯಾ? ಹೂನಪ್ಪ, ಅದು ನಾನು ರಾಜ ಅಂತ ಕೂಗ್ತಾ ಇತ್ತು, ಅದ್ರ ಕಡೆಯಿಂದ ನಾನು ತಪ್ಪಿಸ್ಕೊಂಡು ನಿನ್ನ ಹತ್ರಕ್ಕೆ ಬರೋ ಅಷ್ಟೊತ್ತು ನನಗೆ ಇಷ್ಟೊತ್ತಾಯ್ತು. ಹೌದಾ? ಬೇಕಾದ್ರೆ ಬಾ ತೋರಿಸ್ತೀನಿ. ನೋಡೋಣ ನಡಿಯೋದು ಯಾವುದು ಅಂತೇಳಿ ಬಾವಿ ಹತ್ರ ಕರ್ಕೊಂಬಂದ್ಬಿಡ್ತು. ತೋರಿಸ್ತು, ನೋಡ ಅಲ್ಲಿ ಐತೆ ಅಂತ. ಬಾವಿನಲ್ಲಿ ಏನು ಕಾಣುತ್ತೆ? ಅದ್ರ ನೀರಿನಲ್ಲಿ ಅದ್ರ ನೆರಳೇ ಕಾಣುತ್ತೆ. ನೋಡ್ಬಿಟ್ಟು, ಹೌದು ಇನ್ನೊಂದು ಸಿಂಹ ಇದೆಯಲ್ಲ, ಗರ್ಜಿಸ್ತು. ಅದು ಬಾಯಿ ತೆರೆದು ಪ್ರತಿಬಿಂಬ, ಗರ್ಜನೆ, ಇದ್ರ ಗರ್ಜನೆ ಇದಕ್ಕೆ ಕೇಳಿಸ್ತು, ಅದು ಕೂಗ್ತಾ ಐತೆ ಅಂತ ಇದಕ್ಕೆ ನೋಡಿ. ಹಾಗೇನು ಮಾಡ್ತು, ಕೋಪಗೊಂಡು ನನ್ನಾಗೆ ಇವನು ಇದಾನಲ್ಲ ಅಂತೇಳಿ ಒಳಗಡೆ ಬಿದ್ದು ಸತ್ತೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ದೆಸೆಗಳೆಲ್ಲ ಆಗ್ತಾ ಇದೆ, ನಮ್ಮ ಗತಿಗಳೆಲ್ಲ ಆಗ್ತಾ ಇದೆ. ಇನ್ನೊಬ್ಬರ ಮೇಲೆ ದ್ವೇಷ ಮಾಡೋದು, ನನ್ನ ಹಾಗೆ ಅಂತ ಹೇಳಿ ತಿಳ್ಕೊಳ್ಳಲ್ಲ, ಅಸೂಯೆ ಪಡೋದು, ತೊಂದರೆ ಕೊಡೋದು, ಈ ರೀತಿ ಕ್ರೋಧಕ್ಕೆ ಸಿಕ್ಕಾಕೊಂಡಿದ್ದೀವಿ ನಾವು. ವಿಚಾರ ಮಾಡ್ತಾ ಇಲ್ಲ. ಹೀಗೆ ಉದಾಹರಣೆಗಳು ಕೊಡ್ತಾ ಇದ್ದಾರೆ. ಒಂದೆರಡು ನರಿಗಳು ಆನೆ ನೋಡ್ತು.
ಒಳ್ಳೆ ಮಾಂಸ ತುಂಬಿದೆ ಇದನ್ನು ತಿನ್ಬೋದು ಅಂತೇಳಿ ಅದರತ್ತ ಹೋಗ್ಬಿಟ್ಟು ಬೆಟ್ಟದ ಮೇಲೆ ನಿಂತರನೇ ಇನ್ನೊಂದು ಆನೆ ಇದೆ, ನಿಂತರನೇ ಇನ್ನೊಂದು ಆನೆ ಇದೆ, ಅದು ನಿನಗಿನ್ನ ಬಲಶಾಲಿ ಅಂತೇಳಿ ಅದಕ್ಕೆ ಪ್ರೇರಣೆ ಕೊಟ್ಬಿಡ್ತವೆ, ದುಷ್ಪ್ರೇರಣೆ. ಅದಕ್ಕೆ ಅಹಮು, ಒಂದೊಂದಕ್ಕೊಂದು ಅಹಮು, ನನಗಿನ ಬಲಶಾಲಿ, ನಾನೇ ದೊಡ್ಡ ಬಲಶಾಲಿ ಅಂಥೇಳಿ ಬೆಟ್ಟನ ಹತ್ತಿಸ್ಬಿಡ್ತಾವೆ. ಅಲ್ಲೋದ್ರೆ ಬೆಟ್ಟದ ಸ್ಫಟಿಕ ಅದು ನೆರಳು ಬೀಳುತ್ತೆ. ಸ್ಫಟಿಕ ಅಂದರೆ ಗಾಜಿಂದು, ಅದು ಅದನ್ನು ನಾವು ಹೊಡೆಯೋಕೆ ಹೋಗಿ ಇದು ಸತ್ತೋಗುತ್ತೆ, ಇವು ತಿಂತವೆ ಹೋಗಿ. ಆ ರೀತಿ ಆಗಿಬಿಟ್ಟಿದೆ ನಮ್ಮ ಮನುಷ್ಯರ ಜೀವನ. ಒಬ್ಬನೊಬ್ಬನ ಪ್ರೇರಣೆ ಕೊಟ್ಟು ಉದ್ರೇಕ ಮಾಡಿ ಅವನು ಸಾಯೋಂಗೆ ಮಾಡಿ ಇವನು ಬದುಕೋದು ಮನುಷ್ಯನ ಜೀವನ. ಈ ರೀತಿ ಆಗಿಬಿಟ್ಟಿದೆ. ಜನಪ್ರಿಯತೆ ಉದಾಹರಣೆ ಕೊಡಿ. ಇದಕ್ಕೆ ಒಂದು ಹಾಗೆ ಈ ನದಿಗಳಿಗೆ ಮನುಷ್ಯನು ತಾನು ಜನಪ್ರಿಯತೆಗೊಳಿಸ್ಬೇಕು ಅಂತೇಳಿ ನನ್ನ ಹಾಗೆ ಇನ್ನೊಬ್ಬ ವ್ಯಕ್ತಿ ನಾಯಕ ಇದ್ದರೆ ಅವನ್ನ ತುಳಿಯೋಕ್ಕೆ ನೋಡೋದು. ನಾವು ನೋಡ್ತಾ ಇದ್ದೀವಿ ಇವತ್ತೊಂದು ದಿವಸ ಅಲ್ವರ ರಾಜಕೀಯದಲ್ಲಿ ಏನೆಲ್ಲ ನೋಡ್ತಾ ಇದ್ದೀವಿ. ಅವನ ಜನಪ್ರಿಯತೆ ತುಳಿಯೋಕ್ಕೆ ನಾನು ನಾಯಕ ಆಗಬೇಕು ಅಂತ ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ, ಧಾರಾವಾಹಿಗಳಲ್ಲಿ ನೋಡ್ತಾ ಇದ್ದೀವಿ. ಮೊದಲೆಲ್ಲ ಇಷ್ಟೊಂದು ಇರಲಿಲ್ಲ, ಎಲ್ಲ ನೋಡಿಸ್ತಾ ಇವಾಗ. ನಾವು ಎಚ್ಚೆತ್ಕೊಳ್ಬೇಕು ತಾನೆ, ಎಚ್ಚೆತ್ಕೊಳ್ತಾ ಇಲ್ಲ. ಪ್ರತಿಷ್ಠೆ ಮನಮೇ ವೈರ್ ಕ್ರೋಧ. ನೋಡಿ, ಮನಸ್ಸಿನಲ್ಲಿ ಏನಿದೆ? ಕ್ರೋಧ ಮತ್ತು ದ್ವೇಷ. ಅವನು ನನ್ನ ವೈರಿ, ಅವನು ಮುಗಿಸ್ಬೇಕು, ಇಲ್ಲಾಂದರೆ ನಾನು ಬೆಳೆಯಲ್ಲ, ನನಗೆ ಗೌರವ ಸಿಗೋಲ್ಲ ಜನಗಳಿಂದ. ಇದೆಲ್ಲ ತುಂಬ್ಕೊಂಬಿಟ್ಟಿದ್ದೀವಿ, ಎಲ್ಲ ಮಲಿನತೆಗಳು. ಇದನ್ನೆಲ್ಲ ದೂರ ಮಾಡ್ಕೊಳ್ಳಿ. ನಮ್ಮ ಮನಸ್ಸಿನಲ್ಲಿ ಕ್ರೋಧ, ವೈರು, ದ್ವೇಷ, ವಿಷಯಗಳು, ಪ್ರತಿಷ್ಠೆ, ಇವುಗಳ ಆಸೆ ಎಲ್ಲಿವರೆಗೂ ಇರುತ್ತೋ, ಇವುಗಳ ಬಯಕೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮನ್ನು ಬಿಡುಗಡೆ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಏನು ಅದನ್ನು ಬಿಡುಗಡೆ ಮಾಡ್ಕೊಂಬಿಟ್ರೆ ನಮ್ಮನ್ನು ನಾಶ ಮಾಡೋರು ಯಾರೂ ಇಲ್ಲ. ಯಾರೂ ನಾಶ ಮಾಡೋಕ್ಕಾಗೋದಿಲ್ಲ. ಅದು ಸವಾಸಕ್ಕೆ ಹೋಗೋದಿಲ್ವಲ್ಲ, ಯಾರು ಮುಟ್ತಾರೆ ನಮ್ಮನ್ನು? ಪ್ರತಿಷ್ಠೆ ವಿಚಾರಕ್ಕೆ ಹೋಗಲ್ಲ. ನಾವಾಯಿತು, ನಮ್ಮ ಪಾಡಾಯಿತು. ಎಷ್ಟೋ ಜನ ಇಲ್ವ ಇವತ್ತೊಂದು ದಿವಸನೂ ಅವ್ರ ಪಾಡಾಯಿತು, ಅವ್ರ ಕೆಲಸ ಆಯಿತು, ಅವ್ರು ಇದಾಯಿತು, ಏನೋ ಪ್ರಾರಬ್ಧ ಕರ್ಮಾನುಸಾರ ಕಾಯಿಲೆ ಕಸಾಲೆ ಆಕ್ಸಿಡೆಂಟುಗಳೆಲ್ಲ ಆಗ್ತವೆ. ಏನು ಮಾಡಲಿಕ್ಕಾಗೋದಿಲ್ಲ, ಏನೋ ಮಾಡಲಿಕ್ಕಾಗಲ್ಲ. ಅವೆಲ್ಲ ಪ್ರಾರಬ್ಧ ಕರ್ಮಾನುಸಾರ. ನಿಂತಿರೋರು ಬಂದು ಹೊಡೆದು ಬಿಡ್ತಾರೆ ಅಲ್ವರ? ಆಗ್ತಾ ಇದೆ ಇವೆಲ್ಲ, ಆಗ್ತಾ ಇದೆ. ಏನು ಮಾಡ್ತೀರಾ? ಎಲ್ಲ ಪ್ರಾರಬ್ಧ ಕರ್ಮಾನುಸಾರ. ನಾವು ವೈರಾಗ್ಯದಿಂದ ಇದ್ದರೆ ನಮ್ಮನ್ನು ಯಾರೂ ನಾಶ ಮಾಡಲಿಕ್ಕಾಗೋದಿಲ್ಲ. ದೇಹ ಒಂದಲ್ಲ ಒಂದು ದಿನ ನಾಶ ಆಗುತ್ತೆ. ನಮ್ಮನ್ನು ಅವುಗಳಿಗೆ ಸಿಕ್ಕಾಕ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ವೈರತ್ವದಲ್ಲಿ ಸಿಕ್ಕಾಕ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ, ಬಯಕೆಗಳಲ್ಲಿ ಸಿಕ್ಕಾಕ್ಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಾವು ಇರಬೇಕು ಅನ್ನೋ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಮನುಷ್ಯ ಆಸೆ, ಕೋತಿ. ಈ ಸಣ್ಣ ಮಡಿಕೆನಲ್ಲಿ ಕಡಲೆ ಇಟ್ಬಿಟ್ಟದೆ ಮನೆಯಲ್ಲಿ. ಯಾವುದೋ ಒಂದು ಮನೆಗೆ ನುಗ್ತಾವಲ್ಲ ಕೋತಿಗಳು, ಈಗೆಲ್ಲ ನೋಡ್ತು ಕಡಲೆ ಇದೆ, ಅದು ಬಾಯಿ ಚಿಕ್ಕದು. ಏನು ಮಾಡ್ತು? ಕೈ ಒಳಗಡೆ ಹಾಕ್ಬಿಡ್ತು. ಕಡಲೆ ಹಿಡ್ಕೊಂಬಿಟ್ಟಾಗ ಕೈ ಅಗಲ ಆಗ್ಬಿಡ್ತು. ಹಿಂಗೆ ಹಿಡ್ಕೊಂಡಾಗ ಅದು ತೆಗೀತೆ ಬರ್ತಾ ಇಲ್ಲ. ಮಡಿಕೆ ನನ್ನ ಹಿಡ್ಕೊಂಬಿಟ್ಟೈತೆ ಅಂತ. ಮಡಿಕೆ ನನ್ನ ಹಿಡ್ಕೊಂಬಿಟ್ಟೈತೆ
ಅದಕ್ಕೆ ಗೊತ್ತಿಲ್ಲ ನಾನು ಕೈ ಬಿಡಬೇಕು, ಅದ್ರ ಆಸೆ ಬಿಟ್ಟರೆ ನಾನು ಬಿಡುಗಡೆ ಅಂತ. ಇದೇ ರೀತಿ ಮನುಷ್ಯರ ಗತಿಯಾಗ್ಬಿಟ್ಟಿದೆ. ಹಮಾರಿ ಯಹಿ ದಶಾ ಹೈ. ನಾವು ಭೋಗದ ವಸ್ತುಗಳನ್ನು ಮಜಬೂತಿ ಅಂದರೆ ಬಲವಾಗಿ ಇಟ್ಕೊಂಡಿದ್ದೀವಿ. ತಿನ್ನೋ ವಿಚಾರ ಇರ್ಬೋದು, ಕೇಳೋ ವಿಚಾರ ಇರ್ಬೋದು, ಮಜಬೂತಾಗಿ ನಾವು ಹಿಡ್ಕೊಂಡಿದ್ದೀವಿ, ಅದನ್ನು ನಮ್ಮನ್ನು ಹಿಡ್ಕೊಂಡಿಲ್ಲ. ಯಾರೂ ನಮ್ಮನ್ನು ಹಿಡಿಯೋಕ್ಕೆ ಬಿಟ್ಟಿಲ್ಲ, ನಾವೇ ಹಿಡ್ಕೊಂಡಿರೋದು ಅದನ್ನು. ಸುಮ್ಮನೆ ಕೇಳಿದ್ರೆ ಮೇಲೆ ತೋರಿಸ್ತೀವಿ, ಇನ್ನೆಲ್ಲೋ ತೋರಿಸ್ತೀವಿ ಅಲ್ವರಾ? ಅವನು ಆಡಿಸ್ದಂಗೆ ನಾವು ಅಂತ ಅವೆಲ್ಲ ಇಲ್ಲ. ನಿನಗೆ ತಿಳುವಳಿಕೆ ಇದೆ, ಜ್ಞಾನ ಇದೆ, ವಿಚಾರ ಮಾಡೋ ಶಕ್ತಿ ಇದೆ, ವಿಚಾರ ಮಾಡೋ ಶಕ್ತಿ ಇದೆ. ಅದನ್ನ ಬಿಟ್ಟಾಗ ನಿನಗೆ ಬಿಡುಗಡೆ. ವಿಧಿ ಆಡಿಸ್ತಿದ್ದೆ, ಏನೇ ಪ್ರಜ್ಞೆ ಇದ್ರು, ಏನೇ ವಿಚಾರ ಇದ್ರು, ಅವಾಗ ಅದು ಬಂದು ನಮಗೆ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ. ಪ್ರಾರಬ್ಧ ಕರ್ಮಾನುಸಾರ ಕಷ್ಟ ಬರುತ್ತಮ್ಮ. ವಿಧಿ ಅನ್ನೋದೇನು? ಅದೇನೇ ಪ್ರಾರಬ್ಧ. ವಿಧಿ ಅನ್ನೋದೇ ಪ್ರಾರಬ್ಧ. ಯಾವಾಗ ನೀವು ಜ್ಞಾನವನ್ನು ತಿಳಿತಾ ಇರ್ತೀರಾ, ಅದರ ಅರಿವಾಗ್ತಾ ಇರುತ್ತೆ. ಇದು ಹೋಗುತ್ತೆ, ಒಂದಲ್ಲ ಒಂದು ದಿನ ಹೋಗೇ ಹೋಗುತ್ತೆ. ಯಾವಾಗಲೂ ಇರುತ್ತಾ ಜೊತೆಯಲ್ಲಿ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ನೋಡಿ, ಅವೆಲ್ಲ ಋಣ. ಆ ಸಮಯವರೆಗೂ ನಿಮಗೆ, ಆ ಸಮಯ ನಿಮಗೆ ಕಳೆದ ಮೇಲೆ ಅದು ಇರೋದಿಲ್ಲ, ಕಷ್ಟ. ಇನ್ನೊಂಥರ ಕಷ್ಟ, ಅದು ಪ್ರಾರಬ್ಧನೇ. ಮಕ್ಕಳಿಲ್ಲ ಅಂದರೆ ಅವ್ರಿಗೆ ಕಷ್ಟ, ಮಕ್ಕಳಾದ್ಮೇಲೆ ಒಂಥರ ಕಷ್ಟ. ಹಣ ಇಲ್ಲ ಅಂದರೆ ಅದು ಕಷ್ಟ, ಹಣ ಇದ್ದರೆ ಅದೊಂಥರ ಕಷ್ಟ. ಏನು ಕಾಯಿಲೆ ಕಸಾಲೆಗಳಿಗೆ. ಅದಕ್ಕೋಸ್ಕರನೇ ಹೇಳೋದು, ಈ ಪ್ರಾರಬ್ಧವನ್ನು ಗೆಲ್ಲಿ, ವಿಧಿಯನ್ನು ಗೆಲ್ಲಿ. ವಿಧಿ ಹೇಗೆ? ನಾವು ಮಾಡಿರೋ ಕೆಲಸ ಕಾರ್ಯಗಳೇ ನಮ್ಮ ಹಣೆ ಬರಹ ಆಗಿ, ವಿಧಿಯಾಗಿ ನಮ್ಮನ್ನು ಕಾಡ್ತಾ ಇರುತ್ತೆ. ನಾವು ಮಾಡಿರೋದೇ, ಮಾಡ್ಕೊಂಡಿರೋದೇ ಎಲ್ಲ ಕೆಲಸ. ಮನೋವಿಕಾರಕ್ಕೆ ಒಳಗಾಗಿ ನಾವು ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದ್ವೋ, ಯಾರಿಗೆ ತೊಂದರೆ ಕೊಟ್ವೋ, ಅದು ಅನುಭವಿಸ್ತಾ ಇದ್ದೀವಿ. ಅದನ್ನು ಅನುಭವಿಸ್ತಾ ಇದ್ದೀವಿ. ರಾಮನು ಮೋಸದಿಂದ ಮರದ ಮರೆಯಲ್ಲಿ ನಿಂತು ವಾಲಿನ ಕೊಂದುಬಿಟ್ಟ. ಅಧರ್ಮ ಅಂತ ಗೊತ್ತಿತ್ತು, ವಿಧಿ ಅಧರ್ಮ ಅಂತ ಗೊತ್ತಿತ್ತು. ವಿಧಿ ಅನ್ನೋದಕ್ಕೆ ಏನಕ್ಕೆ ಕಾರಣ ಅಂತಂದರೆ, ಅವನು ಒಂದು ವರ ಪಡೆದಿದ್ದ ವಾಲಿ. ಯಾರು ನನ್ನ ಮುಂದೆ ನಿಂತು ಯುದ್ಧ ಮಾಡ್ತಾ ಇರ್ತಾರೋ ಅವ್ರ ಬಲ ಅಲ್ಲ ನನಗೆ ಬಂದ್ಬಿಡ್ಲಿ ಅಂತ. ರಾಮನು ದೇವರು ಅಲ್ಲವ್ರಾ? ಅವನು ಎದುರು ನಿಂತರೂ ಅವನ ಬಲ ಅಲ್ಲ ಇವನಿಗೆ ಬಂದ್ಬಿಡೋದು. ಅದಕ್ಕೆ ಮರೆಯಲ್ಲಿ ನಿಂತು ಹೊಡೆಯೋದು. ಆ ವಿಚಾರ ತಿಳಿದಿದ್ದ ರಾಮನು. ದೇವರು ಅಂತ ಪೂಜೆ ಮಾಡ್ತೀವಲ್ವರ? ದೇವರು ಏನು ಮಾಡ್ಲಿಕ್ಕಾಗೋದಿಲ್ಲ. ಇದು ವಿಧಿ ಮುಂದೆ ದೇವರು ಸಹ ಏನು ಮಾಡ್ಲಿಕ್ಕಾಗೋದಿಲ್ಲ. ಅನುಭವಿಸಿ ತೀರಲೇಬೇಕು. ಹಾಗೇನು ಮಾಡಿದ? ನನ್ನ ತಪ್ಪಾಯಿತು ಅಂತ ಕೇಳ್ಕೊಂಡ ವಾಲಿನ. ನೀನು ದೇವರು ಅಂತಾರೆ. ವಾಲಿ ಕೇಳ್ದ, ನಿನ್ನ ದೇವರು ಅಂತಾರೆ, ಆದರ್ಶ ಪುರುಷ ಅಂತ ಹೇಳ್ತಾರೆ, ಧರ್ಮವಂತ ಹೇಳ್ತಾರೆ, ಯಾಕೆ ಮೋಸದಿಂದ ಹೊಡೆದೆ ಅಂತ. ಏನು ಮಾಡಲಿಕ್ಕಾಗಲ್ಲ, ಸಮಯ ಸಂದರ್ಭ. ನಾನು ಮಾತು ಕೊಟ್ಬಿಟ್ಟಿದ್ದೆ ಅವನಿಗೆ, ಸುಗ್ರೀವನಿಗೆ. ಹಾಗಾಗಿ ಮಾತಿಗೆ ಕಟ್ಟು ಬಿದ್ದೆ. ಅದು ವಿಧಿ, ಏನು ಮಾಡೋಕ್ಕಾಗಲ್ಲ. ಅವನು ಅಲ್ಲಿ ಸಾಯ್ಬೇಕಾಯ್ತು, ಅದು ವಿಧಿ. ಅದ್ರ ಫಲ ಇವನು ಅನುಭವಿಸ್ತಾನಲ್ಲ ಮುಂದಿನ ಜನ್ಮದಲ್ಲಿ ಕೃಷ್ಣನಾಗಿ. ಅವಾಗ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ನೀನು ಮುಯ್ಯಿಗೆ ತೀರಿಸ್ಕೊಂಬಿಡಪ್ಪ, ಮುಗಿದೋಯ್ತು. ಅದು ವಿಧಿ. ಹೀಗೆ ಅನೇಕ ಕಾರಣಗಳು. ಅದಕ್ಕೆ ಅವುಗಳನ್ನೆಲ್ಲ ಬಿಡುಗಡೆ ಆಗಬೇಕಾದ್ರೆ ಅವುಗಳಿಂದ ಪ್ರಾರಬ್ಧ, ಸಂಚಿತ, ಆಗಾಮಿ, ಈ 3 ರೀತಿಯ ಕರ್ಮಗಳಿಂದ ಬಿಡುಗಡೆ ಆಗಬೇಕಾದ್ರೆ ನಿನ್ನನ್ನು ನೀನು ತಿಳಿ ಅಂತ ಕಬೀರ್ ಸಾಹೇಬ್ರು ಹೇಳಿದ್ರು. ಅದೇ ರೀತಿಯಾಗಿ ನಾವು ಸಂಸಾರದಲ್ಲಿ ಕೋತಿ ಹಿಡ್ಕೊಂಡಂಗೆ ಆ ಕಡಲೆಗೆ ಆಸೆ ಪಟ್ಟು ಹಿಡ್ಕೊಂಡೈತಲ್ಲ, ಮಡಕೆ ಬರ್ತಾ ಇಲ್ಲ. ಮನುಷ್ಯರೆಲ್ಲರೂ ಸಹ ಭೋಗ ವಿಷಯಗಳನ್ನು ಅಪ್ಕೊಂಡ್ಬಿಟ್ಟಿದ್ದಾರೆ, ಹಿಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಬಿಡ್ಲಿಕ್ಕೆ ತಯಾರಿಲ್ಲ. ಬಿಡಬೇಕು, ಕಷ್ಟ ಇದೆ, ಆದರೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂತ ಹೇಳಿಲ್ಲ.
ಕಷ್ಟ ಇದೆ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದರೆ ಸುಖ, ಪ್ರಯತ್ನ ಮಾಡಿದ್ರೆ ಸುಖ. ಅದಕ್ಕೆ ಕಾಮಕ್ರೋಧ ಇವುಗಳನ್ನೆಲ್ಲ ಬಿಡಿ, ಮನಸ್ಸನ್ನು ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಿ, ಮನಸ್ಸನ್ನು ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಿ. ಭೋಗದ ವಿಷಯಗಳನ್ನು ನೀವೇ ಬಿಡಿ. ಅದನ್ನು ತುಂಬಿಕೊಂಡಿದ್ರೆ ಅವುಗಳಿಂದ ಅಪರಾಧಗಳು ಘಟಿಸುತ್ತವೆ. ನಾವು ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ, ಅಪರಾಧಗಳು ಘಟಿಸುತ್ತವೆ. ವಯಸ್ಸಾದವರೆಲ್ಲ ದುಷ್ಕೃತ್ಯದಲ್ಲಿ ತೊಡಗ್ತಾ ಇದ್ದಾರೆ. ಇವತ್ತೊಂದು ದಿವಸ ಕೆಟ್ಟ ಕೆಲಸಗಳಲ್ಲಿ ತೊಡಗ್ತಾ ಇದ್ದಾರೆ ವಯಸ್ಸಾದಂಥ ವ್ಯಕ್ತಿಗಳು. ಯಾಕೆ? ಅಜ್ಞಾನ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಇಂಥ ಜ್ಞಾನ ಇಲ್ಲ, ಸಾಮಾನ್ಯವಾದ ಜ್ಞಾನ. ಪುರಾಣ ಪುಣ್ಯಕಥೆಗಳನ್ನು ಕೇಳ್ತಾ ಇಲ್ಲ ಇವತ್ತೊಂದು ದಿವಸ. ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಅದನ್ನು ಕೇಳ್ತಾ ಇಲ್ಲ. ಇನ್ನು ಇದಕ್ಕೆ ಬರ್ತಾರ? ಕಷ್ಟ ಇದೆ. ನಾವೆಲ್ಲ ಬರ್ತಾ ಇದ್ದೀವಿ, ತಿಳ್ಕೊಳ್ಳೋಣ, ಬಿಡುಗಡೆ ಆಗೋಣ ಬಂಧನದಿಂದ. ಹೇಳ್ತಾರೆ, ಚನೇಕ ಲೋಭ ಚೋಡ್ಕರ್ ಬಂದು ಮುಟ್ಟಿ ಚೋಡ್ ದೇತ. ಚನ ಅಂದರೆ ಕಡಲೆ, ಅದ್ರ ಲೋಭ, ಅದರ ಆಸೆಯಿಂದಾಗಿ ಅದು ಹಿಡ್ಕೊಂಡಿದೆ, ಸಿಕ್ಕಾಕೊಂಡಿದೆ. ಅದನ್ನು ಬಿಟ್ಟು ಓಡಿ ಹೋಗ್ಬೋದು, ಮುಷ್ಟಿನ ಬಿಟ್ಟರೆ ಬಿಡುಗಡೆ ಆಗ್ಬೋದು. ಆದರೆ ಬಿಡ್ತಾ ಇಲ್ಲ. ಇಸಿ ಪ್ರಕಾರ ಹಮೆ ವಿಷಯೋಮೆ ನೋಡಿದರೆ, ಈ ರೀತಿಯಾಗಿ ಮನುಷ್ಯರೆಲ್ಲರೂ ವಿಷಯಗಳ ಲೋಭದಲ್ಲಿ, ಲೋಭ ಅಂತಂದರೆ ಪಾಪ ಅಂತ ಗೊತ್ತಿದ್ರೂ ಸಹ ಕೃತ್ಯಗಳನ್ನು ಮಾಡೋದು. ವಯಸ್ಸಾದ ವ್ಯಕ್ತಿಗೆ ಇದು ದುಷ್ಕೃತ್ಯ, ಇದು ಮಾಡಬಾರ್ದು, ಇದು ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಿದ್ರೂ ಮಾಡ್ತಾನಲ್ಲ, ಅದು ಲೋಭ. ಯಾಕೆ? ಆ ವಿಷಯಕ್ಕೆ ಅಂಟ್ಕೊಂಡಿದ್ದಾನೆ, ನಾವು ವಿಷಯಕ್ಕೆ ಅಂಟ್ಕೊಂಡಿದ್ದಾನೆ. ಅದನ್ನ ಅವನೇ ಬಿಡಬೇಕು. ವಿಚಾರ ಮಾಡಿ ಮಾಡಿ ಇದು ಮಾಡಬಾರ್ದಪ್ಪ, ನಾನು ಇದು ಮಾಡಬಾರ್ದು. ಅದಕ್ಕೇನು ಹೇಳ್ತಾರೆ, ಮನಸ್ಸಿಗೆ ಗುರುಸ್ಮರಣೆನೋ ಯಾವುದೋ ನಿಮ್ಗೆ ಇಷ್ಟವಾದ ದೇವರ ಸ್ಮರಣೆ ಮಾಡಿ, ನಿಯಂತ್ರಣಕ್ಕೆ ಬರುತ್ತೆ. ಗುರುಸ್ಮರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನದು. ಗುರುಗಳ ಭಕ್ತರು, ಗುರು ಸಂತರು ಎಲ್ಲ ಬಿಡುಗಡೆ ಆಗ್ತಾರೆ. ಬಿಡುಗಡೆ, ಹುಟ್ಟು ಸಹ ಬಂಧನ ಬಿಡುಗಡೆ ಆಗ್ತಾರೆ. ಅವುಗಳು ಸ್ಮರಣೆ ಮಾಡಿದ್ರೆ ಮತ್ತೆ ಹುಡ್ತೀವಿ. ಮುಂದಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಗುರುಸ್ಮರಣೆ ಮಾಡಿ. ಅದಕ್ಕೆ ಹೇಳ್ತಾರೆ, ಕೆಲಸವಿಲ್ಲದವನ ಮನಸ್ಸು ದೆವ್ವದ ಆಲಯವಿದ್ದಂತೆ. ಯಾವ ಮನುಷ್ಯನಿಗೆ ಮನುಷ್ಯನ ಮನಸ್ಸಿಗೆ ಕೆಲಸ ಇಲ್ವೋ ಅದು ದೆವ್ವದ ಮನೆ ಇದ್ದಂಗೆ. ಅಂದರೆ ಎಲ್ಲ ಕೊಳೆಗಳು ಬಂದು ತುಂಬಿಕೊಳ್ತವೆ. ವೃದ್ಧಾಪ್ಯದಲ್ಲಿ ನಮಗೆ ಕೆಲಸಗಳಿಲ್ಲ, ದೈಹಿಕ ಕೆಲಸಗಳ ಕಾರ್ಯಗಳು ಮಾಡಲಿಕ್ಕಾಗೋದಿಲ್ಲ. ಅವಾಗೇನು ಮಾಡಬೇಕು? ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಅವಾಗ ನಾಮಸ್ಮರಣೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಕೇಳಿದ್ದನ್ನು ಮನನ ಮಾಡಬೇಕು. ಈಗಂತೂ ಯೂಟ್ಯೂಬ್ಗಳವೆ, ಒಳ್ಳೊಳ್ಳೆ ವಿಚಾರಗಳು ಯಾರದೇ ಆಗಲಿ ಕೇಳಿ. ಬಸವಣ್ಣವ್ರ ವಿಚಾರ ಕೇಳಿ, ಅವರು ಆಧ್ಯಾತ್ಮ ತಿಳಿಸ್ತಾರೆ. ಇನ್ನೊಬ್ರು ಕೇಳಿ, ಅವರು ಆಧ್ಯಾತ್ಮ ತಿಳಿಸ್ತಾರೆ. ಎಷ್ಟು ಬರ್ತವೆ ಇವಾಗ. ಮೊದಲು ಹೋಗಿ ನಡೆಯೋ ಕಡೆನೇ ಹೋಗಿ ಕೇಳಬೇಕಾಯಿತು. ಸತ್ಸಂಗ ಎಲ್ಲಿ ನಡೀತು ಅಲ್ಲೇ ಕೇಳಬೇಕಾಯ್ತು. ಇವಾಗ ಏನಿಲ್ಲ, ಮನೆಯಲ್ಲಿ ಇದ್ದಾಗ ಬಿಡುವಿದ್ದಾಗ ಕೇಳಿ. ಯಾವಾಗಲೂ ಕೇಳೋಕ್ಕಾಗೋದಿಲ್ಲ. ಸ್ಮರಣೆ ಮಾಡಿ. ಸ್ಮರಣೆ ಯಾವಾಗಲೂ ಮಾಡ್ಬೋದಲ್ವಾ? ಹಾಂ, ಮಲಗಿರೋವಾಗೂ ಮಾಡ್ಬೋದು, ಅಭ್ಯಾಸ ಮಾಡ್ಬೇಕು. ಮಾಡಬೇಕು. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಬರ್ತಾ ಇರುತ್ತೆ. ನಿದ್ದೆಗಣ್ಣಲ್ಲಿ ಬಂದ್ಬಿಡುತ್ತೆ ಸ್ಮರಣೆ. ಹೌದು, ಅಭ್ಯಾಸ ಮಾಡಬೇಕು. ನಿದ್ದೆಗಣ್ಣಲ್ಲಿ ಸತ್ಯನಾಮ್ 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 ಅಂತ ಹೇಳ್ಕೊಳ್ಳಿ, ಗುರುಸ್ಮರಣೆ ಮಾಡ್ತಾ. ಏನು ಆವಾಗ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ. ಅದಕ್ಕೆ ಸ್ಮರಣೆ, ಗುರುಸ್ಮರಣೆ ಮಾಡಿ ಅಂತೇಳಿ. ಯಾವಾಗಲೂ ಗುರುಸ್ಮರಣೆ ಮಾಡಿ. ವಿಷಯಗಳ ಚಿಂತನೆಗಳು ಬಂದ್ಬಿಡ್ತವೆ. ಚಿಂತೆ ಹಳೇದೆಲ್ಲ ಬರುತ್ತೆ. ನಾನು ಹಂಗೆ ಮಾಡಿದೆ, ಹಂಗೆ ಮಾಡಬೇಕಾಯಿತು, ಯಾಮಾರ್ಬಿಟ್ಟೆ, ಹಾಂ, ಈ ಥರ ಎಲ್ಲ ಚಿಂತೆ. ಯಾವಾಗ ಇದನ್ನು ಮಾಡ್ತೀವೋ ಅದು ದೂರ ಹೋಗ್ತಾ ಇರುತ್ತೆ, ಎಲ್ರಿಗೂ ಬರ್ತಿದೆ. ಅದಕ್ಕೆ ಯಾವಾಗಲೂ ಗುರುಸ್ಮರಣೆ, ಯಾವಾಗಲೂ ಗುರುಸ್ಮರಣೆ ಮಾಡಿ, ಸ್ವರೂಪದ ಚಿಂತನೆ ಮಾಡಿ, ಮನನ ಮಾಡಿ, ಕೇಳಿ. ವಾಕಿಂಗ್ ಮಾಡೋವಾಗಾದ್ರೂ ಕೇಳಿ. ಒಳ್ಳೆ ಸ್ನೇಹಿತರ ಸಹವಾಸ ಮಾಡಿ, ಒಳ್ಳೆ ಸಜ್ಜನರ ಸಹವಾಸ ಮಾಡಿ. ಅವರಿಂದ ಒಳ್ಳೊಳ್ಳೆ ವಿಚಾರಗಳು ಬರ್ತಾ ಇರ್ತವೆ. ಹಮೇ ಬಾಂಧನೆ ವಾಲ ಸಂಸಾರ ಮೇ ಕೋಯಿ ನಹೀ ಹೈ. ನೋಡಿ, ನಮ್ಮನ್ನು
ಕಟ್ಟಾಕೋರು ಬೇರೆ ಯಾರೂ ಇಲ್ಲ. ಕಟ್ಟಿ ಹಾಕಿರೋರು ಬಾಂಧನೆ ಮಾಲ ಅಂದರೆ ಕಟ್ಟಾಕೋದು. ಯಾರನ್ನ ಕಟ್ಟಾಕಿದಾರ ನಮ್ಮನ್ನು? ಯಾರೂ ಕಟ್ಟಾಕಿಲ್ಲ. ಯಾರೂ ಕಟ್ಟಾಕಿಲ್ಲ. ಆ ಒಂಟೆ ಹಗ್ಗ ಇರಲಿಲ್ಲ, ಅವನು ಕಟ್ಟಾಕ್ದಂಗೆ ನಟನೆ ಮಾಡ್ದ. ಇನ್ನು 10 ಒಂಟೆಗಳು ಕಟ್ಟಾಕಿದ, ಇದಕ್ಕೆ ಹಗ್ಗ ಇರಲಿಲ್ಲ. ಯಾರನ್ನ ಕೇಳ್ದ, ಅದಕ್ಕೇನು ಗೊತ್ತು, ಪಶು ಅದು, ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ, ಕಟ್ಟಾಕ್ದಂಗೆ ನಟನೆ ಮಾಡು. ನಟನೆ ಮಾಡ್ದ. ಬೆಳಿಗ್ಗೆ ಆಯಿತು, ಎಲ್ಲ ಎದ್ದು ಬಿಚ್ಚಿದ. ಇದನ್ನು ಕಟ್ಟಾಕಿಲ್ವಲ್ಲ ಅಂತ ತಿಳ್ಕೊಂಡು ಅದನ್ನು ಒಡೆದು ಎಬ್ಬರಿಸಾಕೋತಾನೆ, ಎದ್ದೊಳಲ್ಲ. ಅದೇನಾಗ್ಬಿಟ್ಟಿದೆ, ಅದು ಅನ್ಕೊಂಡ್ಬಿಟ್ಟಿದೆ, ನನ್ನ ಕಟ್ಟಾಕಿದ್ದಾನೆ, ಕಟ್ಟೆ ಬಿಚ್ಚಿಲ್ಲ ಇವನು. ಕಟ್ಟೆ ಬಿಚ್ಚಿಲ್ಲ, ಕಟ್ಟಾಕವನೆ, ಒಯ್ದೋಳು ಅಂದರೆ ಎದೋಳ, ಹೆಂಗೆ ಎದೊಳ್ಳಿ ಅಂದ್ಕೊಂಡಿದ್ದದು. ಅವಾಗ ತಿರ್ಗೇನು ಮಾಡ್ದ, ಯಾರು ಐಡಿಯಾ ಕೊಟ್ಟಿದ್ರಲ್ಲ ಅವ್ರನ್ನ ಹೋಗಿ ಕೇಳ್ದ, ತಿರ್ಗಾ ಬಿಚ್ಚಿದಂಗೆ ನಟನೆ ಮಾಡಪ್ಪ, ಬಿಚ್ಚಿದಂಗೆ ನಟನೆ ಮಾಡು. ತಿರ್ಗಾ ಬಿಚ್ಚಿದಂಗೆ ನಟನೆ ಮಾಡ್ದ. ಅವಾಗ ಅದೇ ಎದೊಳ್ಬಿಟ್ಟು, ನಾನು ಬಿಚ್ಚಿಬಿಟ್ರು ಅಂತ. ಹಾಗೆ ಹಮೇ ಬಾಂಧನೆ ಮಾಲ, ನಮ್ಮನ್ನು ಪ್ರಪಂಚದಲ್ಲಿ ಕಟ್ಟಾಕಿರೋದು ಯಾರೂ ಇಲ್ಲ. ಹೆಂಡ್ತಿ ಕಟ್ಟಾಕ್ಬಿಟ್ಟಿದ್ದಾಳ ನಮ್ಮನ್ನು, ಮಕ್ಕಳು ಕಟ್ಟಾಕಿದಾರಾ? ಇವಾಗ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಮಕ್ಕಳನ್ನ. ಕಟ್ಟಾಕ್ಕೊಂಡಿದ್ರೆ ಅಲ್ಲೇ ಇರಬೇಕಾಗಿತ್ತು ಅಲ್ವರಾ? ಅಲ್ವಾ ಸ್ವಾಮಿ? ಅಲ್ಲೇ ಇರಬೇಕಾಗಿತ್ತು. ನಮ್ಮನ್ನು ಯಾರು ಕಟ್ಟಾಕಿಲ್ಲ, ನಾವು ಅದಕ್ಕೆ ಕಟ್ಟಾಕ್ಕೊಂಡ್ಬಿಟ್ಟಿದ್ದೀವಿ. ಮನಸ್ಸು, ನಮ್ಮ ಮನಸ್ಸನ್ನು ಅಲ್ಲಿ ಕಟ್ಟಾಕ್ಬಿಟ್ಟಿದ್ದೀವಿ. ಅದರಿಂದ ಅದನ್ನು ಬಿಡಿಸ್ಕೊಳ್ಬೇಕು ನಾವು. ಮೋಹ, ಅದೇ ಮೋಹ. ಹಾಗಂತೇಳಿ ಬಿಟ್ಬಿಡೋದಲ್ಲ ಪಾಪ ಆಕೆನ, ಮಕ್ಕಳನ್ನ ಬಿಡೋದಲ್ಲ. ನಮ್ಮ ಜವಾಬ್ದಾರಿ, ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಬಂದಿದ್ದಾರೆ. ಋಣ ತೀರಿಸಬೇಕು, ಪೋಷಣೆ ಮಾಡಬೇಕು, ಪ್ರೇಮದಿಂದ ಪೋಷಣೆ ಮಾಡಬೇಕು. ಬಿಟ್ಟು ಬಂದು ಅವ್ರಿಗೆ ತೊಂದರೆ ಆಗೋ ಹಾಗೆ ನಡ್ಕೊಳ್ಳೋದಲ್ಲ. ಚೆನ್ನಾಗಿ ನೋಡ್ಕೊಂಡು ಅವ್ರನ್ನ ನಮ್ಮ ಶಕ್ತಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಪ್ರೇಮ ನೋಡ್ಕೊಳ್ಬೇಕು. ಮೋಹ ಇಡಬೇಕು. ಈ ರೀತಿ 4-5 ಉದಾಹರಣೆಗಳನ್ನ ಕೊಡ್ತಾ ಹೇಳ್ತಾರೆ. ಇದೆಲ್ಲ ಮೂರ್ಖತನ. ಮಕ್ಕಳ ಮೋಹದಲ್ಲಿ, ಧನದ ಮೋಹದಲ್ಲಿ, ಪರಿವಾರದ ಮೋಹದಲ್ಲಿ, ಪ್ರತಿಷ್ಠೆಯ ಮೋಹದಲ್ಲಿ ನಾವು ಬಿದ್ದಿದ್ದೀವಿ. ನಮ್ಮನ್ನು ನಾವೇ ಕಟ್ಟಾಕ್ಕೊಂಡಿದ್ದೀವಿ. ಜನಪ್ರಿಯತೆ ಬೇಕು ಅಂತೇಳಿ ನಾವೇ ಹೋಗಿ ದಾನ ಧರ್ಮಗಳು ಮಾಡೋದು. ಆಮೇಲೆ ಅವ್ರು ಬರ್ತಾರೆ. ಮೊದಲು ನಾವೇ ತೋರಿಸ್ಕೊಡೋದು. ಏನೋ ಸ್ಕೂಲ್ ಮಕ್ಕಳಿಗೆ ಹೋಗಿ ಪುಸ್ತಕ, ಪೆನ್ಸಿಲ್ಲು, ಊಟ ಹಾಕ್ಸೋದು, ಮತ್ತೊಂದು ಮಾಡೋದು. ಅವ್ರು ಹೇಳಿದ್ರ ಬಂದು ಕೊಡಿ ಅಂತ? ಏನಿಲ್ಲ. ನನ್ನ ಗುರುತಿಸ್ಲಿ, ನನ್ನ ಗುರುತಿಸ್ಲಿ, ನಾನು ಧರ್ಮಿಷ್ಠ ಅಂತ ಗುರುತಿಸ್ಲಿ ಅಂತೇಳಿ ನಾವೇ ಹೋಗೋದು ಮೊದಲು. ಆಮೇಲೆ ಅವ್ರು ಬರೋಕ್ಕೆ ಶುರು ಮಾಡ್ತಾರೆ. ಆವಾಗ ನಿನ್ನ ಜನಪ್ರಿಯತೆ ಹೆಚ್ಚುತ್ತೆ ನೋಡಿ, ಅದು ಪ್ರತಿಷ್ಠೆ ಆಗೋದು. ಈ ರೀತಿಯ ಸಂಗತಿಗಳಲ್ಲಿ ನಾವು ಸ್ವಯಂ ನಾವೇ ಬಿದ್ದಿದ್ದೀವಿ. ನಾವೇ ಅವುಗಳನ್ನ ಕಟ್ಟಾಕ್ಕೊಂಡ್ವಿ. ಕಾರಣ ಏನು ಅಂದರೆ, ದಿವ್ಯ ಚೇತನ ಸ್ವರೂಪ. ಬೋಧ್ ಅಂದರೆ ತಿಳುವಳಿಕೆ. ತಿಳಿದಿಲ್ಲ. ತಿಳಿದ್ರೆ ಇವೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಜನಪ್ರಿಯತೆಗೋಸ್ಕರ, ಪ್ರತಿಷ್ಠೆಗೋಸ್ಕರ, ನಾನು ನಾಯಕನಾಗಬೇಕು ಅಂತ. ಇದು ಎಲ್ಲ ಕಡೆ ಇದೆ, ಮಠ ಮಂದಿರಗಳಲ್ಲಿ, ಆಶ್ರಮಗಳಲ್ಲಿ. ಅದಕ್ಕೆ ಇಷ್ಟೊಂದು ಆಶ್ರಮಗಳು, ಇಷ್ಟೊಂದು ಒಳ್ಳೆಯದೇ. ಜ್ಞಾನ ತಿಳಿಸೋದು ಒಳ್ಳೆಯದೇ. ವೈರತ್ವ ಅವರಲ್ಲೇ ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ. ವೀರಶೈವ ಲಿಂಗಾಯತ, ವೀರಶೈವ ಲಿಂಗಾಯತ ಇಬ್ಬರು ಒಂದೇನೆ. ನಾವು ಬೇರೆ, ಅವ್ರು ಬೇರೆ, ನಾವು ಬೇರೆ. ಹಿಂಗೆ
ಹಾಗಾಗಿ ಪರಿಪೂರ್ಣ ಯಾರು ತಿಳುವಳಿಕೆ ಆತ್ಮಜ್ಞಾನವನ್ನು ಯಾರು ತಿಳಿದಿರ್ತಾರೋ ಅವರಿಗೆ ಯಾವುದೇ ಒಂದು ಇದು ಅಪೇಕ್ಷೆ ಇರೋದಿಲ್ಲ. ಪ್ರತಿಷ್ಠೆಯದಾಗಲಿ, ಜನಪ್ರಿಯತೆದಾಗಲಿ ಇವೆಲ್ಲ ಯಾವುದಿಲ್ಲ. ಸೈಲೆಂಟ್ ಕೆಲಸ ಮಾಡ್ತಾ ಇರ್ತಾರೆ, ಧರ್ಮದ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಮತ್ತು ಇದು ಕಾರಣ ಏನು ಅಂತಂದರೆ, ಈಗ ಪ್ರತಿಷ್ಠೆಗೋಸ್ಕರ ಏನಂದರೆ ನಾವು ದೇಹ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಸ್ವರೂಪವನ್ನು ತಿಳಿದೆ ದೇಹವೇ ನಾನು, ದೇಹವೇ ನಾನು, ಇಂದ್ರಿಯಗಳೇ ನಾನು, ಇದಕ್ಕೆ ವೃದ್ಧಾಪ್ಯ ಬರೋದಿಲ್ಲ ದೇಹಕ್ಕೆ, ಇದೆಲ್ಲ ಶಿಥಿಲವಾಗುತ್ತೆ ಅನ್ನೋದು ಗೊತ್ತಿಲ್ಲ, ಕ್ಷೀಣವಾಗುತ್ತೆ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲದೆ ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ಗೊತ್ತಿಲ್ಲದೆ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಸದ್ಗುರುಗಳು ಹಮೆ ಇಶಾರಾ ಕರ್ತೆ ಹೈ ಸೂಚನೆ ಕೊಡ್ತಾ ಇದ್ದಾರೆ. ನೀನು ನಿನ್ನ ಮನಸ್ಸಿನಲ್ಲಿ ವಿಕಾರಗಳನ್ನು ತುಂಬಿಕೊಂಡು ವಿಕಾರಗಳಲ್ಲಿ ಬಿದ್ದು ನಿನ್ನ ವಾಸ್ತವ ಸ್ವರೂಪವನ್ನು ಮರಿತಾ ಇದೆಯಾ? ವಾಸ್ತವ ಅಂದರೆ ಇರೋದು ಯಥಾರ್ಥ. ದೇಹ ಇರಲ್ಲ ಅನ್ನೋದು ಗೊತ್ತಿಲ್ಲ ನಿನಗೆ. ದೇಹ ಯಾವಾಗಲೂ ಇರುತ್ತೆ ಅನ್ನೋದು ತಿಳ್ಕೊಂಬಿಟ್ಟಿದ್ಯಾ. ಆದರೆ ಇದು ಯಾವಾಗಲೂ ದೇಹ ಇರೋದಿಲ್ಲ. ನಿನ್ನ ಸ್ವರೂಪ, ನಿನ್ನ ಆತ್ಮ, ನಿನ್ನ ಅರಿವು, ಸತ್ಯನಾಮ ಇದೇ ಇರೋದು. ಅದು ತಿಳಿದೇ ಇರೋದ್ರಿಂದ ಕಾರಣ, ಮರ್ತಿರೋದ್ರಿಂದ ಕಾರಣ ನೀನು ಈ ವಿಕಾರಗಳಲ್ಲಿ ಬಿದ್ದಿದ್ಯಾ. ಆದ್ದರಿಂದ ಈ ವಿಕಾರಗಳನ್ನು ನೀನೇ ದೂರ ಮಾಡ್ಕೊಳ್ಬೇಕು. ಹಠಾಕರ್ ಜಾಗನ ಪಡೆಗ, ದೂರ ಮಾಡಿ ಎಚ್ಚರಿಕೆ, ಜಾಗ್ರತೆಯಾಗೋ. ಯಾಕೆ ಜಾಗ್ರತೆ? ಮತ್ತೆ ಇದು ಹುಟ್ತಾ ಇರ್ತೀಯ, ಸಾಯ್ತಾ ಇರ್ತೀಯಪ್ಪ. ಹುಟ್ಟಿದ ಮೇಲೆ ದುಃಖ, ಹುಟ್ಟಿದ ಮೇಲೆ ದುಃಖ. ಅಂದರೆ ಇದರಿಂದ ಬಿಡುಗಡೆಯಾಗೋ. ನೀನು ನಿನ್ನ ಸ್ವರೂಪವನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಈ ಜಡದೇಹವನ್ನು ಸ್ವೀಕಾರ ಮಾಡಿದ್ಯಾ. ಇದು ಶಾಶ್ವತವಾಗಿರುತ್ತೆ, ಇದು ನಾನೇ, ಇದು ನಾನೇ. ಯಾವಾಗ ದೇಹವೇ ನಾನು ಅಂದ್ಕೊಂಡಿದ್ಯೋ ಎಲ್ಲ ದುಃಖಗಳು ಕಾರಣ ಆಗಿದೆ. ಇದು ಎಲ್ಲ ದುಃಖಗಳಿಗೂ ಕಾರಣ. ಹೇಗೆ? ದೇಹ ನಾನು ಅಂದ್ಕೊಂಡೆ ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದು. ಪಾಪ ಆಗಲಿ ಪುಣ್ಯ ಆಗಲಿ, ಪುಣ್ಯ ಮಾಡಿದ್ರೂ ಸಹ ದೇಹ ಧಾರಣೆ ಮಾಡಬೇಕು. ಅದಕ್ಕೆ ಕಬೀರ್ ಸಾಹೇಬ್ ಹೇಳ್ತಾರೆ, ಒಳ್ಳೆ ಶ್ರೀಮಂತನಾಗ್ಬಿಟ್ಬಿಟ್ಟೆ ನೀನು, ಶ್ರೀಮಂತನಾಗ್ಬಿಟ್ಬಿಟ್ಟೆ, ಇನ್ನೊಬ್ರು ಬಡವನಾಗ್ಬಿಟ್ಬಿಟ್ಟ. ಅದಕ್ಕೆ ಒಂದು ಬೇಡಿ ಹೋಲಿಸ್ತಾರೆ, ಚಿನ್ನದ ಬೇಡಿ, ಕಬ್ಬಿಣದ ಬೇಡಿ. ಬೇಡಿನೇ ಅಲ್ವರಾ? ನೀನು ಚಿನ್ನದಿಂದ ಕೈ ಕಟ್ಟಾಕ್ಬಿಟ್ರು ನೀನು ಬಂಧನ, ಚಿನ್ನದ ಬೇಡಿಯಿಂದನು, ಕಬ್ಬಿಣದ ಬೇಡಿಯಿಂದನು ಕೈ ಕಟ್ಟಾಕ್ಬಿಟ್ರೆ ಬಂಧನ. ಹಾಗೆ ನೀನು ಶ್ರೀಮಂತನಾಗಿ ಹುಟ್ಟಿದ್ರೂ ಸಹ, ಚಕ್ರವರ್ತಿಯಾಗಿ ಹುಟ್ಟಿದ್ರೂ ಸಹ ದೇಹದ ಧರ್ಮಕ್ಕೆ ಅನುಗುಣವಾಗಿ ಕಾಯಿಲೆಗಳು, ಕಸಾಲೆಗಳು ಎಲ್ಲ ಬರ್ತವೆ. ಅದನ್ನು ಆ ನೋವನ್ನು ಅನುಭವಿಸಿ ತೀರಲೇಬೇಕಪ್ಪ. ಆ ನೋವನ್ನು ಅನುಭವಿಸಿ ತೀರಲೇಬೇಕು. ಜ್ವರ ಬಂದಾಗ ಏನು ಬಾಧೆ, ವಿಪರೀತ ಜ್ವರ ಬಂದ್ಬಿಟ್ಟಾಗ ಯಾವುದನ್ನ ಅಂಗಕ್ಕೆ ತೊಂದರೆ ಆಗಿಬಿಟ್ರೆ ಎಷ್ಟು ಬಾಧೆ, ನೋವು ಬೀಳ್ತೀವಲ್ವರ. ಅದಕ್ಕೆ ಸಾರೇ ದುಃಖ, ಈ ಸಾರೇ ದುಃಖಕ್ಕೆ ಕಾರಣ. ದೇಹ ನಾನು ಅಂದ್ಕೊಂಡು ನೀನು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆಯೋ ಅದೇ ಕಾರಣನಪ್ಪ ದುಃಖಕ್ಕೆ.
ಆದರೆ ಅದೇ ದೇಹ ಬೇಕು ನಿನ್ನನ್ನು ನೀನು ತಿಳಿಯೋಕ್ಕೆ. ನೋಡಿ ರಹಸ್ಯ. ಯಾಕೆ ದೇಹ ಇದ್ರೇ ಕಣ್ಣಿಂದ ಸಾಧುಗಳು ನೋಡೋದು, ಗುರುಗಳು ನೋಡೋದು, ಬಾಯಿ ಇದ್ರೇ ಭಜನೆ ಆಡೋದು, ಮನಸ್ಸಿದ್ರೆ ನಿನ್ನನ್ನು ನೀನು ತಿಳಿಯೋಕ್ಕಾಗೋದು, ಬುದ್ಧಿ ಇದ್ರೆ ನಿನ್ನನ್ನು ನೀನು ತಿಳಿಯೋಕ್ಕಾಗೋದು, ಜ್ಞಾನವನ್ನು ತಿಳಿಯೋಕ್ಕಾಗೋದು. ಬರೀ ದೇಹದಿಂದಲೇ ನನ್ನನ್ನು ನಾನು ತಿಳಿಯೋಕ್ಕಾಗೋದಿಲ್ಲ, ಕೇವಲ ಚೈತನ್ಯ ಇದ್ರೇ ನನ್ನಿಂದ ನಾನು ತಿಳಿಯೋಕ್ಕಾಗೋದಿಲ್ಲ. ಎರಡರ ಮಿಲನ ಬೇಕು. ಇವಾಗ ಆಗಿದೆ, ಬಂದಿದೆ ನಮಗೆ. ನಮ್ಮ ಅರಿವಿನ ಶಕ್ತಿಯಿಂದ ನಾವು ಮಾತನಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ತಿಳಿತಾ ಇದ್ದೀವಿ. ಯಾವುದ್ರ ಮೂಲಕ ತಿಳಿತಾ ಇದ್ದೀವಿ? ಅರಿವು ನಮಗೆ ಕಿವಿ ಮೂಲಕ ಕೇಳಿಸ್ಕೊಳ್ತಾ ಇದೆ. ಮನಸ್ಸಿಂದ ಚಿಂತನೆ ಮಾಡೋ ಶಕ್ತಿ ಕೊಟ್ಟಿದೆ, ಬುದ್ಧಿಯಿಂದ ನಿರ್ಣಯ ಮಾಡೋ ಶಕ್ತಿ ಕೊಟ್ಟಿದೆ. ಇದು ಸರಿ, ಇದು ತಪ್ಪು, ಇದು ನ್ಯಾಯ, ಅನ್ಯಾಯ. ಅಲ್ವಾ? ತಿಳಿದ ಮೇಲೆ ನಾನು ದೇಹಕ್ಕೆ ಬೇರೆ, ನಾನು ಆತ್ಮಸ್ವರೂಪನು ಅಂತ ಯಾವಾಗ ನಾವು ಅದರ ಚಿಂತನೆಯಲ್ಲಿ ತೊಡಗಿ, ಈ ದೇಹ ಹೊರಟೋಗ್ಬಿಡುತ್ತೆ, ಚಿಂತನೆಯಲ್ಲಿರುವಾಗ ಹೊರಟೋಗ್ಬಿಡುತ್ತೆ, ಆವಾಗ ಬಿಡುಗಡೆ. ಇರೋವಾಗಲೇ ಬಿಡುಗಡೆ ಆಗತ್ತೆ. ಎಲ್ಲ ರೀತಿಯ ಮೋಹಗಳನ್ನು ಇವೆಲ್ಲ ಬಿಟ್ಟಾಗ ಮನಸ್ಸಿಗೆ ಶಾಂತಿ ಸಿಕ್ಬಿಡುತ್ತವೆ. ಮನಸ್ಸಿಗೆ ಶಾಂತಿ ಸಿಗುತ್ತೆ. ಆ ಶಾಂತಿ ಶಾಶ್ವತವಾಗಿ ಸಿಗೋ ಹಾಗೆ ನಾವು ಮಾಡ್ಕೊಳ್ಬೇಕು. ಶಾಶ್ವತವಾಗಿ ಸಿಗೋ ಹಾಗೆ ಮಾಡ್ಕೊಳ್ಬೇಕು. ಒಂದು ಪೂಜೆ ಮಾಡ್ತೀವಿ, ಶಾಂತಿ ಸಿಗುತ್ತೆ. ಒಂದು ದಾನ ಮಾಡ್ತೀವಿ, ಶಾಂತಿ ಸಿಗುತ್ತೆ. ಆ ಕ್ಷಣ, ಆ ಗಂಟೆ, ಆ ಸಮಯ. ತಿರ್ಗಾ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಬಿಡ್ತೀವಿ. ಆತ್ಮನಿಂದ ಸಿಗತಕ್ಕಂಥ ಶಾಂತಿ ನಾಶ ಆಗೋದಿಲ್ಲ, ನಾಶ ಆಗೋದಿಲ್ಲ. ಅದಕ್ಕೆ ನಿಜ ಸುಖ ಆತ್ಮ ರಾಮ ಹೈ ದೂಜಾ ದುಃಖ ಅಪಾರ ಮನಸ ವಾಚ ಕರ್ಮಣ ಕಬೀರ್ ಸುಮಿರಣ ಸಾ. ಸುಮಿರಣ ಅಂದರೆ ಸ್ಮರಣೆ ಮಾಡಿ ಅಂತ. ನಿಜ ಸುಖ ಆತ್ಮ ರಾಮ ಹೈ. ನಿಜವಾದ ಸುಖ ಎಲ್ಲಿದೆ? ಆತ್ಮನಲ್ಲಿದೆ, ನಮ್ಮ ಸ್ವರೂಪದಲ್ಲಿದೆ. ಆತ್ಮ. ದೂಜಾ ದುಃಖ ಅಪಾರ. ದೂಜ ಅಂದರೆ ಸುಖ ಇನ್ನೇನಿದೆ? ದುಃಖ. ಅಪಾರವಾದ ದುಃಖ ಇದೆ, ಯಾರು ಚಿಂತನೆ ಮಾಡಲ್ಲ. ಚಿಂತನೆ ಮಾಡ್ತಾರೆ. ಡಾಕ್ಟರ್ ಹತ್ರ ಹೋದ್ವಿ, ವೈದ್ಯರ ಹತ್ರ ಹೋದ್ವಿ, ಮಾಡಿದ್ರು, ಅವ್ರು ಕೊಡುಗೆಗಳನ್ನ ತೊಗೊಂಡ್ವಿ, ಇಂಜೆಕ್ಷನ್ ತೊಗೊಂಡು ವಾಸಿ ಆಯಿತು. ತಿರ್ಗ ಮತ್ತೆ ಬರೋದಿಲ್ವಾ? ಹಾಂ, ಅದನ್ನು ಚಿಂತನೆ ಮಾಡಬೇಕು. ಇದು ಬರ್ತಾ ಇಲ್ದಂಗೆ ಮಾಡ್ಕೊಳ್ಬೇಕು. ದೇಹ ಇದ್ರೆ ತಾನೇ ಕಾಯಿಲೆ ಬರೋದು. ದೇಹವೇ ಬರದ ಹಾಗೆ ಮಾಡ್ಕೊಳ್ಳೋದೆ ಬಿಡುಗಡೆ, ಮೋಕ್ಷ. ಹೇಳ್ತಾರೆ, तुम दूसरे से राग द्वेष एवं भोगों का प्रलोभन छोड़ो. दूसरे से ಅಂದರೆ ಬೇರೆಯವ್ರನ್ನ ಅತಿಯಾಗಿ ಪ್ರೇಮಿಸೋದು, ದ್ವೇಷ ಮಾಡೋದು, ಭೋಗಗಳ ವಿಚಾರಗಳನ್ನು ಆಸೆ ಪಡೋದು, ಇವೆಲ್ಲ ಬಿಡು. ದೇಹ ನೀನು ಅಂತ ತಿಳಿಬೇಡ. ಹೇಳ, ಅಪ್ಪನೇ ಹಾಕೋ ದೇಹ ಮತ್ ಮಾನೋ. ದೇಹ ನೀನು ಅಂತ ತಿಳಿಬೇಡ. ದೇಹನೇ ಬೇರೆ, ನಾನೇ ಬೇರೆ, ಆತ್ಮನೇ ಬೇರೆ. ಆ ಆತ್ಮ ಏನು? ಅವಿನಾಶಿ. ಇದು ತಿಳ್ಕೋ, ಅವಿನಾಶಿ ಸ್ವರೂಪನು. ಸಬ್ಕಿ ಸಾಕ್ಷಿ, ಸಬ್ಕ ಸಾಕ್ಷಿ. ಸಾಕ್ಷಿ ಅಂದರೆ ಬೇರೆ. ನೋಡಿ, ನಿಮ್ಮೆಲ್ಲರಿಗೂ ನಾನು ಸಾಕ್ಷಿಯಾಗಿ ಕಾಣ್ತಾ ಇದ್ದೀನಿ. ನಾನು ನಿಮ್ಮೆಲ್ಲರಿಗೆ ಸಾಕ್ಷಿಯಾಗಿ ಬೇರೆ ಯಾಕೆ ಕಾಣ್ತಾ ಇದ್ದೀನಿ? ನಮ್ಮ ದೇಹ ನಿಮ್ಮ ದೇಹ ಒಂದೇನಾ? ಉದಾಹರಣೆ ಇಲ್ಲ. ನಮ್ಮ ಕೈಯಿಂದ ನಾವು ಕಣ್ಣಿಂದ ನೋಡಿದಾಗ ಇದು ಬೇರೆನೇ ಅಲ್ವರಾ? ನಮ್ಮ ಕಣ್ಣಿಗೆ ಇದು ಬೇರೆ ಯಾಕೆ ಕಾಣ್ತಾ ಇದೆ? ಅಂಗ ಇದೆ, ಆದರೆ ಇದು ಬೇರೆ ಯಾಕೆ ಕಾಣ್ತಾ ಇದೆ? ಆ ರೀತಿ ತಿಳ್ಕೋ. ದೇಹ ಬೇರೆ, ನೀನು ಬೇರೆ. ನಾನು ಎಲ್ಲಕ್ಕೂ ಸಾಕ್ಷಿ ಸ್ವರೂಪನು. ಸಾಕ್ಷಿ. ಇನ್ನೂ ಹೇಳಬೇಕು ಅಂದರೆ, ಈ ಕೋರ್ಟು, ನ್ಯಾಯಾಲಯಗಳಲ್ಲಿ ಸಾಕ್ಷಿ ಕರೀರಿ, ಸಾಕ್ಷಿ ಕರೀರಿ ಅಂತಾರೆ.
ಸಾಕ್ಷಿ ಅಂದರೆ ಅವನು ಆ ಕಾರ್ಯವನ್ನು ನೋಡಿರ್ತಾನೆ, ದುಷ್ಕೃತ್ಯವನ್ನು ನೋಡಿರ್ತಾನೆ. ಅವನು ಹೇಳ್ತಾನೆ, ನಾನು ಕಣ್ಣಾರೆ ನೋಡಿದೆ. ಎಲ್ಲಿ ನಿಂತಿದ್ದೆ ನಾನು ದೂರ ನಿಂತಿದ್ದೆ ಸ್ವಾಮಿ, ನಾನು ದೂರ ನಿಂತಿದ್ದೆ, ದೂರದಿಂದ ನೋಡ್ತಾ ಇದ್ದೆ ನಾನು. ಅವಾಗ ಬೇರೆ ತಾನೆ, ಇಲ್ಲಿ ಹೊಡೆದಾಟ ಆಗೋದನ್ನು ನೋಡಬೇಕಾದ್ರೆ ಅವನು ದೂರನೇ ತಾನೇ ಇದ್ದಾನೆ, ನೋಡ್ತಾ ಇದ್ದಾನೆ ತಾನೆ, ಅದನ್ನು ಅಲ್ಲಿ ಹೇಳ್ತಾನೆ. ಅದಕ್ಕೆ ಸಾಕ್ಷಿ. ಅದೇ ರೀತಿಯಾಗಿ ನಾವು ಈ ದೇಹಕ್ಕೆ ಸಾಕ್ಷಿ, ನನ್ನ ಸ್ವರೂಪ. ಇದಕ್ಕೆ ಏಟ್ ಬಿದ್ದರೆ, ಇದಕ್ಕೆ ಏಟ್ ಬಿದ್ದು ನೋವಾಯಿತು ಅಂತ ನೋವು ಅನುಭವಿಸುತ್ತೆ ನೋಡಿ, ಬೇರೆನೆ. ಸಾಕ್ಷಿ ಎಲ್ಲದಕ್ಕೂ ಬೇರೆ ಆಗಿದ್ರೇ ಅರಿಯೋಕ್ಕೆ ಸಾಧ್ಯ. ಅದರಲ್ಲೇ ಸೇರ್ಕೊಂಡ್ಬಿಟ್ರೆ ಅರಿಯೋಕ್ಕೆ ಸಾಧ್ಯ ಇಲ್ಲ ನೋಡಿ. ಇದು ಪಕ್ಕಾ ಜ್ಞಾನ ಕಬೀರ್ ಸಾಹೇಬ್. ಇದು ನಿಜವಾದ ಯಥಾರ್ಥವಾದ ಜ್ಞಾನ. ನಾನು ಬೇರೆ. ಹೆಂಡತಿ ಎಲ್ಲೋ ಇದ್ಲು, ಆಮೇಲೆ ಹೆಂಡತಿ ಆಗಿದ್ದು. ಮಕ್ಕಳು ಎಲ್ಲೋ ಇದ್ರು, ಆಮೇಲೆ ಮಕ್ಕಳಾಗಿದ್ದು. ಋಣಾನುಬಂಧ. ಕುಟುಂಬದ ವಿಚಾರದಲ್ಲಿ ನಾವು ಒಂದೇನೆ. ವಿಚಾರ ಮಾಡಿ ನೋಡಿದ್ರೆ ಹೆಂಡತಿ ಸ್ವಭಾವನೇ ಬೇರೆ, ಮಕ್ಕಳ ಸ್ವಭಾವನೇ ಬೇರೆ, ನಮ್ಮ ಸ್ವಭಾವನೇ ಬೇರೆ, ರೂಪನೇ ಬೇರೆ ಬೇರೆ, ಇನ್ನು ಗುಣಗಳು ಬೇರೆ ಬೇರೆ ಅಲ್ವಾ? ನಾವು ಹೇಳ್ದಂಗೆ ಕೇಳ್ತಾರ ಮಕ್ಕಳು? ಎಲ್ಲಿಲ್ಲ ಸಾಧ್ಯ. ಹಾಂ, ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಯಾಕೆಂದ್ರೆ ನೋಡಿ, ಅವ್ರು ಬೇರೆ, ಅವರು ಬೇರೆ. ಈ ರೀತಿಯಾಗಿ ನೀನು ಬೇರೆ ಆಗಿದೆಯಪ್ಪ, ಅದು ನಿನ್ನ ಸ್ವರೂಪ, ನಿನ್ನ ಆತ್ಮ. ಅದನ್ನು ತಿಳಿ ನೀನು, ಅದರಲ್ಲಿ ನಿಲ್ಲುವಂತನಾಗು. ಅದನ್ನು ಸತ್ಯನಾಮ ಅಂದರು, ಸ್ವರೂಪ ಅಂದರು, ಜೀವ ಅಂದರು, ಏನು ಹಲವಾರು ಹೆಸರುಗಳು, ಹಲವಾರು ಹೆಸರುಗಳು, ಆದರೆ ಎಲ್ಲ ಒಂದೇ. ಹಾಗಾಗಿ ನಮ್ಮ ಸ್ವರೂಪದಲ್ಲೇ ಸುಖ, ಶಾಂತಿ, ನೆಮ್ಮದಿ. ಬೇರೆ ಪ್ರಾಪಂಚಿಕ ಯಾವುದೇ ಭೋಗ ವಸ್ತುಗಳಲ್ಲಿ ಸುಖ ಇಲ್ಲ, ಎಲ್ಲ ತಾತ್ಕಾಲಿಕ, ಆ ಕ್ಷಣ ಅಷ್ಟೇ. ಮತ್ತೆ ದುಃಖ, ಸುಖದ ಹಿಂದೆ ದುಃಖ. ಈ ಸುಖ ಅಂತ ಪಡ್ಬಿಟ್ರೆ ಅದಕ್ಕೆ ನಿಜ ಸುಖ ಆತ್ಮ ರಾಮ. ಈ ಸುಖ ಅಂತ ಪಡ್ಬಿಟ್ರೆ ನಮಗೆ ಬೇರೆ ದುಃಖ, ದೂಜ ದುಃಖಪ್ಪ. ಮನಸಾ ವಾಚ ಕರ್ಮಣ, ಮನಸ್ಸಿನಿಂದ, ಮಾತಿನಿಂದ, ಕೆಲಸದಿಂದ, ಕರ್ಮಣ ಸ್ಮರಣೆ ಮಾಡ್ತಾ ಇರು, ಸುಮಿರಣಕರ ಸ್ಮರಣೆ ಮಾಡ್ತಾ ಇರು. ಹಾಗಾಗಿ ನಾವು ಸಹ ನಮ್ಮ ಸ್ವರೂಪದ ಚಿಂತನೆ, ಸ್ಮರಣೆ, ಗುರುಸ್ಮರಣೆ ಇವುಗಳನ್ನು ಮಾಡುವಂಥರಾಗೋಣ ಅಂತ ಹೇಳ್ತಾ ಇದನ್ನು ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय, माता जी की जय, सर्व संत महंत की जय. जय जय सत्य कबीर, सतनाम सतसुर, सतरत कामी साहेब, सतरत कामी. विगत कलेश सततामि, विगत कलेश सततामि, त्रिभुवनपति स्वामी साहेब. जय जय सत्य कबीर, जयतु कबीरं नाशक भवपीरं साहेब, नाशक भवपीरं. दारो मनुज शरीरं, दारो मनुज शरीरं, शिशुवर शरतीरं साहेब. जय जय सत्य कबीर. पर शोभित शोभातीत कैसे साहेब, शोभातीत कैसे. नीलाचल पर राजित, नीलाचल पर राजित, मुक्तामणि जैसे साहेब. जय जय सत्य कबीर. परम मनोहर रूपम प्रमुदित सुख राशि साहेब, प्रमुदित सुख राशि. अभिनव अविनाशी
अति अभिनव अविनाशी काशीपुरवासी साहेब जय जय सत्य कबीर हम सब वारण कारण प्रकटे धनधारी साहेब प्रगटे धनधारी पारक रूप विहारी पारक रूप विहारी अविचल अविकारी साहेब जय जय सत्य कबीर साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर साहेब कबीर की आरती जो कोई न रहावे साहेब जो कोई न रहावे भक्ति पदारथ पावे मुक्ति पदारथ पावे भव में नहीं आवे साहेब जय जय सत्य कबीर बोलिए श्री सत्यनामादि कबीर साहेब की जय सद्गुरु हम सदा सद्गुरु हनुमान साहेब की जय गुरु माता जी की जय सर्व संत महंत की जय।